ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 1ರಿಂದ 10 ವಾಕ್ಯಗಳು ನಾನು ಓದ್ತೇನೆ, ಕೇಳಿಸ್ಕೊಳ್ರಿ. ಆತನು ಯೆರಿಕೋ ಊರನ್ನು ಹೊಕ್ಕು ದಾಟಿ ಹೋಗುತ್ತಿದ್ದನು. ಅಲ್ಲಿ ಜಕ್ಕಾಯನೆಂಬ ಹೆಸರುಳ್ಳ ಒಬ್ಬ ಮನುಷ್ಯನಿದ್ದನು. ಅವನು ಸುಂಕದ ಗುತ್ತಿಗೆದಾರನು ಮತ್ತು ಐಶ್ವರ್ಯವಂತನು. ಅವನು ಯೇಸು ಎಂಥವನೆಂದು ನೋಡಲು ಅಪೇಕ್ಷಿಸಿದರೂ ತಾನು ಗಿಡ್ಡನಾಗಿದ್ದರಿಂದ ಜನರ ಗುಂಪಿನ ನಿಮಿತ್ತ ನೋಡಲಾರದೆ ಹೋದನು. ಆದ ಕಾರಣ ಆತನನ್ನು ನೋಡುವುದಕ್ಕಾಗಿ ಮುಂದೆ ಓಡಿ ಹೋಗಿ ಆತನು ಬರುತ್ತಿರುವ ಮಾರ್ಗದಲ್ಲಿದ್ದ ಆಲದ ಮರವನ್ನು ಹತ್ತಿದನು. ಯೇಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ, ಜಕ್ಕಾಯನೇ, ತಟ್ಟನೆ ಇಳಿದು ಬಾ, ನಾನು ಈ ಹೊತ್ತು ನಿನ್ನ ಮನೆಯಲ್ಲಿ ಇಳುಕೊಳ್ಳಬೇಕು ಎಂದು ಅವನಿಗೆ ಹೇಳಲು ಅವನು ತಟ್ಟನೆ ಇಳಿದು ಬಂದು ಆತನನ್ನು ಸಂತೋಷದಿಂದ ಸೇರಿಸಿಕೊಂಡನು. ಇದನ್ನು ನೋಡಿದವರೆಲ್ಲರೂ ಈತನು ಪಾಪಿಯಾಗಿರುವವನ ಬಳಿಯಲ್ಲಿ ಇಳುಕೊಳ್ಳುವುದಕ್ಕೆ ಹೋಗಿದ್ದಾನೆ ಎಂದು ಗುಣುಗುಟ್ಟಿದರು. ಆದರೆ ಜಕ್ಕಾಯನು ನಿಂತುಕೊಂಡು ಸ್ವಾಮಿ ನೋಡು, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡ್ತೇನೆ, ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳ್ಕೊಂಡದ್ದೇ ಆದರೆ 4ರಷ್ಟು ಹಿಂದಕ್ಕೆ ಕೊಡ್ತೇನೆ ಎಂದು ಹೇಳಿದನು. ಇದನ್ನು ಕೇಳಿ ಯೇಸು, ಈ ಹೊತ್ತು ಈ ಮನೆಗೆ ರಕ್ಷಣೆಯಾಯಿತು. ಇವನು ಸಹ ಅಬ್ರಹಾಮನ ವಂಶಿಕನಲ್ಲವೇ? ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದನು. ಇವತ್ತು ನನ್ನ ಸಂದೇಶದ ಶಿರೋನಾಮೆ ಒಬ್ಬ ಕುಳ್ಳನ ಕತೆ. ನಿಮಗೆ ನೋಡ್ರಿ, ಕಾಣ್ತಿದ್ದಾರಾ ಫೋಟೋ? ನೀವು ನೋಡೋದಾದರೆ ಜಗತ್ತಿನಲ್ಲೇ ಅತೀ ಕುಳ್ಳ, ಅವ್ರು ಇವತ್ತು ಬದುಕಿಲ್ಲ, 75 ವಯಸ್ಸಲ್ಲಿ ಸತ್ತೋದ್ರು. ಚಂದ್ರ ಬಹದ್ದೂರ್, ನೇಪಾಳ್ನವರು. ನೇಪಾಳ್ನ ನೋಡ್ರಿ, ಆ ಫೋಟೋಗೆ ನಿಮಗೆ ಆ ವ್ಯಕ್ತಿ, ಅದು ಲಂಡನ್ನಲ್ಲಿ ತೆಗೆದಿರುವಂಥ ಫೋಟೋ. ಪ್ರಪಂಚದ ಅತೀ ಹೆಚ್ಚು ಉದ್ದವಾದಂಥ ವ್ಯಕ್ತಿ ಜೊತೆ ಅತೀ ಕುಳ್ಳವಾದಂಥ ವ್ಯಕ್ತಿ ಚಂದ್ರ ಬಹದ್ದೂರ್, ಗಿನ್ನೀಸ್ ರೆಕಾರ್ಡ್ ಹೋಲ್ಡರ್ ಅವರು. ನೋಡ್ರಿ, ಅವನು ಕುಳ್ಳನ ಹೈಟ್ಗೆ ಕೂಡ ಏನು ಕೊಟ್ಟಿದ್ದಾರೆ? ಗಿನ್ನೀಸ್ ರೆಕಾರ್ಡ್ ಕೊಟ್ಟಿದ್ದಾರೆ. ಅದು ಎಲ್ರಿಗೂ ಸಿಗಲ್ಲ. 21.5 ಇಂಚಸ್, ಬರೀ ಇಂಚು. ಒಂದು ಸ್ಕೇಲ್ ಎಷ್ಟು ಇಂಚು? 15 ಇಂಚು. ಅದಕ್ಕೊಂದು 6 ಇಂಚ್ ಸೇರಿಸಿದ್ರೆ ಅಷ್ಟು ಕುಳ್ಳ. ಆದರೆ ಆ ಕುಳ್ಳ ನೇಪಾಳ್ನ ಯಾವುದೋ ಒಂದು ಮೂಲೆಯಲ್ಲಿ ಹುಟ್ಟಿದವನಂತೆ. ಅವನಿಗೆ ಸಾಮಾನ್ಯವಾಗಿ ಕುಳ್ಳರು ಅಂದರೆ ಯಾವಾಗಲೂ ಕೀಳಾಗಿ ಮಾತಾಡ್ತಾರೆ. ಸಣ್ಣವನಿದ್ದಾಗ ನಾನು ಕುಳ್ಳನಾಗಿ ಇದ್ದೆ, ಈಗಲೂ ಕುಳ್ಳನೇ. ಕೆಲವರೆಲ್ಲ ಹೈಟ್ ಆಗಿರೋರು ನಿಂತ್ಬಿಟ್ಟಾಗ ಯಾವಾಗಲೂ ಒಂದು ಮಾತನ್ನ ಚುಚ್ಚಿ ಹೇಳಿದ್ರು, ಕಳ್ಳನ ನಂಬಿದ್ರು, ಕುಳ್ಳನ ನಂಬಾರ್ದು. ಈ ಮಾತನ್ನ ಕೇಳಿ ನಾನು ಅನ್ಕೊತಿದ್ದೆ ಅವಾಗ ಯಾರು ನನ್ನ ತಲೆ ಮೇಲೆ ಮೊಳೆ ಹೊಡೆದ್ರು ಸ್ವಲ್ಪ ಹೈಟ್ ಮಾಡಬೇಕು ಅಂತ. ಗಾದೆ ಸುಳ್ಳಾಗ್ಬೋದು. ಅನೇಕ ಜನ ಗಾದೆ ಮಾತನ್ನೇ ನಂಬ್ಕೊಂಡ್ಬಿಡ್ತಾರೆ. ಹಾಗಿದ್ರೆ ಎಲ್ಲ ಗಾದೆನೂ ನಾನು ಮೊದಲು ನಿಮ್ಗೆ ಹೇಳಿದ್ದೀನಿ, ತಾಯಿಯಂತೆ ಮಗಳು ನೂಲಿನಂತೆ, ಅದು ಎಲ್ಲರಿಗೂ ಅಪ್ಲೈ ಆಗಲ್ಲ. ಎಲ್ಲ ಗಾದೆಗಳು, ಈ ಥರ ಸುಮಾರು ಗಾದೆಗಳು ನಮ್ಮ ದೇಶ ಕಂಡುಹಿಡಿದಿದ್ದಾವೆ. ಆ ಗಾದೆನ ಇಟ್ಕೊಂಡೇ ನಾವು ಮನುಷ್ಯರನ್ನ ಅಳೆದ್ಬಿಡ್ತೀವಿ. ಆದರೆ ಸತ್ಯವೇದದಲ್ಲಿ ನೀವೆಲ್ಲರೂ ಹೇಳಬೇಕು, ಗಾದೆ ಸುಳ್ಳಾದರೂ ಸತ್ಯವೇದ ಸುಳ್ಳಾಗದು. ಹಾಗಿದ್ರೆ ಒಬ್ಬ ಸತ್ಯವೇದದಲ್ಲಿ ನೀವು ನೋಡೋದಾದರೆ ಕುಳ್ಳರನ್ನು ದೇವರು ಆರಿಸ್ಕೊಂಡಿದ್ದಾನೆ. ಇನ್ಫ್ಯಾಕ್ಟ್ ಚರಿತ್ರೆ ಹೇಳುತ್ತೆ, ಪೌಲ ಒಬ್ಬ ಕುಳ್ಳ. ಹಾಗೆ ದೇವರೇನಾದರೂ ಪೌಲನ್ನು ನಂಬದೇ ಹೋಗಿದ್ರೆ, ಕಳ್ಳನ್ನು ನಂಬಿದ್ರು ಕುಳ್ಳನ್ನು ನಂಬಾರ್ದು ಅಂತ ದೇವರು, ಆ ಕುಳ್ಳನಿಂದ ಬರೆದಂಥ ಪತ್ರಿಕೆಗಳೇ ನಿಮ್ಮನ್ನೆಲ್ಲ ಇವತ್ತು ಕುಳ್ಳರಾಗಿ ಮಾಡ್ತಾ ಇರೋದು. ಅಷ್ಟು ಅದ್ಭುತವಾದಂಥ ವಾಕ್ಯಗಳು. ಹಾಗಿದ್ರೆ ನಾನು ಇವತ್ತು ನಿಮ್ಗೆ ಹೇಳುವಂಥದ್ದು ಈ ಕುಳ್ಳನ ಕಥೆ ಅಲ್ಲ. ಈ ಕುಳ್ಳ ಅವನು ಹಳ್ಳಿಲಿ ಭಾಳ ಕೀಳಾಗಿ ಹುಟ್ಟಿದಂಥ ಊರಂತೆ. ಆದರೆ ಅವನ ಚರಿತ್ರೆ ಮುಗಿಯುವಾಗ ಅವನು ಹೇಳ್ತಾನೆ, ನಾನು ಇಷ್ಟು ಕುಳ್ಳನಾಗಿ ಹುಟ್ಟಿದ್ದು ಒಳ್ಳೇದಾಯಿತು, ಅದರಿಂದ ನಾನು ಪ್ರಪಂಚ ಎಲ್ಲ ಸುತ್ತ ಬಂದೆ ಎಂದಂತೆ. ನೋಡ್ರಿ, ಕುಳ್ಳನಿಗೆ ಯಾರಿಗೂ ಬೆಲೆ ಇಲ್ಲ. ಆದರೆ ಈ ಕುಳ್ಳನಿಗೆ ಹುಟ್ಟಿದ್ದಕ್ಕೆ ಅವನಿಗೆ ಲಾಭ ಬಂತಂತೆ. ಎಲ್ಲಿಗೆ ಹೋಗಿದ್ದಾನೆ ನೋಡಿ, ನೇಪಾಳದವನು. ಅವನಿಗೆ ಎದೆ ಸೀಳಿದ್ರೆ 2 ಇಂಗ್ಲೀಷ್ ಪದ ಬರಲ್ಲ. ಲಂಡನ್ನಲ್ಲಿ ಹೋಗಿ ಕುಂತಿದ್ದಾನೆ. ಕಾಣ್ತಿದ್ಯಾ ನಿಮಗೆ? ಹೇಗೆ ಹೇಳ್ತಾ ಇದ್ದೀನಿ ಅಂದರೆ, ಒಬ್ಬ ಕುಳ್ಳ, ಅವನ ಜೀವಿತದಲ್ಲಿ ಒಳ್ಳೆಯದಾಗಿದೆ. ಆ ಕುಳ್ಳನಿಗೆ ಒಂದು ಮಹಿಮೆ ಅನ್ನೋದು ಸಿಕ್ತು. ಯಾರಿಗೆ? ಚಂದ್ರ ಬಹದ್ದೂರ್. ಆದರೆ ಇವತ್ತು ನಾವು ಓದುವಂಥ ಈ ವಾಕ್ಯದಲ್ಲಿ ನೀವು ನೋಡೋದಾದರೆ ಯೇಸು ಸ್ವಾಮಿ ಹತ್ರ ಒಬ್ಬ ಕುಳ್ಳ ಬರ್ತಾ ಇದ್ದಾನೆ. ಲೂಕ 19ನೇ ಅಧ್ಯಾಯ 1ನೇ ವಾಕ್ಯ ನೋಡ್ರಿ. ಆತನು ಯೆರಿಕೋ ಊರನ್ನು ಹೊಕ್ಕು ದಾಟಿ ಹೋಗುತ್ತಿದ್ದಾಗ. ಯೆರಿಕೋ ಊರಿಗೆ ನೀವೇನಾದರೂ ಹೋದರೆ ಅಲ್ಲಿ ಪಾಮ್ ಫಾರೆಸ್ಟ್ ಇದೆ, ಈಚಲ ಮರಗಳ ಫಾರೆಸ್ಟ್. ಅಲ್ಲಿ ಬಾಲ್ಸಾಮ್ ಗ್ರೋವ್ ಅನ್ನುವಂಥ ಒಂದು ಅಂಜನದ ಮರ, ಕಣ್ಕಪ್ ಹಾಕ್ತಿರಲ್ಲ ಆ ಮರ
ಅದು ನೂರಾರು ಮರಗಳು ಪೊದರೆ ಥರ ಬೆಳೆದಿದ್ದಾವೆ. ನೀವೇನಾದರೂ ಆ ಊರಿಗೆ ಪಾಸ್ ಆದರೆ ಸಾಕು, ಅಲ್ಲಿ ಸುಂದರವಾದಂಥ ಒಂದು ಸುಗಂಧ ವಾಸನೆ ಬರುತ್ತೆ. ಅದು ಎಲ್ಲ ಕಡೆ ಬೆಳೆಯಲ್ಲ. ಎರಿಕೋ ಊರನ್ನ ದಾಟಿ ಹೋದರೆ ಅಂತಹ ಸುಗಂಧ ವಾಸನೆಗಳುಳ್ಳಂಥ ಊರಿನ ಹತ್ರ ಯೇಸು ಸ್ವಾಮಿ ಹೋಗ್ತಾ ಇದ್ದಾನೆ. ಆದರೆ ಆ ಸುಗಂಧ ವಾಸನೆ ಬೀರುವಂಥ ಊರಿಗೆ ಯೇಸು ಸ್ವಾಮಿ ಹೋಗುವಾಗ ವಾಕ್ಯ ಹೇಳುತ್ತೆ, ಅಲ್ಲಿ ಜಕ್ಕಾಯನೆಂಬ ಹೆಸರುಳ್ಳ ಒಬ್ಬ ಏನಿದ್ನಂತೆ. ವಾಕ್ಯ ನೋಡ್ರಿ 19. ಒಬ್ಬ ಏನಿದ್ನಂತೆ, ಮನುಷ್ಯನಿದ್ದನು. ಅವನ ಹೆಸರು ಜಕ್ಕಾಯ. ಜಕ್ಕಾಯ ಅಂದ್ರೆ ಅರ್ಥ ಏನು? ಶುದ್ಧವಾದವನು ಅಂತ. ಏನೇ ಅರ್ಥ? ಪ್ಯೂರ್ ಒನ್, ನೀತಿವಂತ ಅಂತ ಹೇಳ್ತಾರಲ್ಲ, ಆ ಪದಕ್ಕೆ ಅರ್ಥ. ಆದರೆ ಅವನು ನಿಜವಾಗ್ಲೂ ಅವನ ಹೆಸರಿಗೆ ತಕ್ಕಂತೆ ಬದುಕಿದಾನ? ಇಲ್ಲ. ನಾನು ನೋಡಿದೆ, ಯೋಚನೆ ಮಾಡಿ ನೋಡಿದೆ, ದುರ್ಗಂಧ ಬೀರೋ ರೀತಿಯಲ್ಲಿ ಅವನ ಜೀವನ ಇದೆ. ಆದರೆ ಸುಗಂಧ ಬೀರುವಂಥ ಊರಿನಲ್ಲಿ ಅವನು ವಾಸವಾಗಿದ್ದಾನೆ. ಯೋಚನೆ ಮಾಡ್ತಿದ್ದೀರಾ? ಆ ಊರಿಗೆ ಹೋದರೆ ಒಳ್ಳೆ ಸ್ಮೆಲ್, ಆದರೆ ಆ ಊರಲ್ಲಿ ಹೋಗಿ ಜಕ್ಕಾಯ ಅಂದರೆ ಅವನ್ನ ಕೇಳ್ಕೊಂಬಂದಿದ್ದೀರಾ ನೀವು? ಯಾಕೆ ಆ ಥರ ಅವನ್ನ ಮಾತಾಡ್ತಾರೆ? ವಾಕ್ಯ ಹೇಳ್ತಾ ಇದೆ, ಅವನು ಸುಂಕದ ಗುತ್ತಿಗೆದಾರನು. ಅವನು ನಿಜವಾಗ್ಲೂ ಹೇಳೋದಾದರೆ ಟ್ಯಾಕ್ಸ್ ಕಲೆಕ್ಟ್ ಮಾಡೋನು, ಸುಂಕ ವಸೂಲಿ ಮಾಡುವನು. ಯೇಸು ಸ್ವಾಮಿ ಇದ್ದಂಥ ಕಾಲದಲ್ಲಿ ಸುಂಕ ವಸೂಲಿ ಮಾಡೋರು ಇಷ್ಟು ದೊಡ್ಡ ದ್ರೋಹಿಗಳು. ಅವರು ವಿಧವೆ ಮನೆಯನ್ನು ಕೂಡ ಬಿಡ್ತಿರ್ಲಿಲ್ಲ. ಅವ್ರ ಹತ್ರನೂ ಏನು ಮಾಡೋರು? ಅವರು ವಸೂಲಿ ಮಾಡುವಂಥ ಜನರು. ಬೈಬಲ್ನಲ್ಲಿ ನೀವು ಲೂಕ 3ನೇ ಅಧ್ಯಾಯದಲ್ಲಿ ನೋಡೋದಾದರೆ, ಯೋಹಾನನ ಹತ್ರ ದೀಕ್ಷಾ ಸ್ನಾನ ಮಾಡಿಸ್ಕೊಳಕ್ಕೆ ಬಂದಾಗ ಸುಂಕದವರಿಗೆ ಯೋಹಾನ ಏನು ಹೇಳ್ತಾನೆ? 3:12 ನೀವು ಅಸಲಿಗಿಂತ ಏನು ಮಾಡಬೇಡ್ರಿ, ಹೆಚ್ಚು ಏನು ಮಾಡಬೇಡ್ರಿ, ಎಳ್ಕೋಬೇಡ್ರಿ. ಇವತ್ತು ನಾವೇ ಹೇಳ್ತೀವಲ್ಲ, ಸಿಗ್ನಲಲ್ಲಿ ನಿಂತಿರುವಂತಹ ಪೊಲೀಸ್ ಆಫೀಸರ್ಗಳು ವೈಟ್ ಬಟ್ಟೆನೇ ಹಾಕ್ಕೊಂಡಿರ್ತಾರೆ. ಅವನಿಗೆ ಕೊಟ್ಬಿಟ್ಟು ನಾವು ಹೇಳ್ತೀವಿ, ಮಾಮ, ಎಂಥ ಮಾಮಗಳು ಗೊತ್ತಾ ಇವರೆಲ್ಲ. ಸುಮ್ಮನೆ ಒಂದು ಬಿಲ್ ಕೊಟ್ಟು ಏನು ಮಾಡ್ತಾರೆ? ಎಳ್ಕೊತಾರೆ. ಅದು ಅವ್ರ ಜೋಬಿಗೆ ಹೋಗುತ್ತೆ. ಈ ರೀತಿ ವ್ಯಕ್ತಿಗಳನ್ನ ನಾವು ನೋಡಿದ್ರೆ ಸಮಾಜ ಅವ್ರನ್ನ ಆಫೀಸರ್ ಅಂತ ಕರೆಯಬಹುದು. ಆದರೆ ನಮ್ಮ ಮನೇಲಿ ಬಂದಮೇಲೆ ನಾವು ಬೈಯೋದೇನಂತ? ಕಳ್ಳನ ಮಕ್ಕಳು ಸುಲ್ಕೊಂಡು ಸಾಯ್ತಾ ಇದ್ದಾವೆ. ಇದೇ ಮಾತನ್ನು ಅವತ್ತು ಯಾರಿಗೆ ಹೇಳಿದರು? ಜಕ್ಕಾಯನಿಗೆ ಹೇಳಿದರು. ಅವರು ತಮ್ಮ ಸುಖಕ್ಕೋಸ್ಕರ, ಅದಕ್ಕೆ ಅವನೇನಾಗಿದ್ದ? ಸುಲ್ಕೊಂಡಿದ್ರಿಂದ ಅವನಿಗೇನು ಸಿಕ್ತು? ದರಿದ್ರ ಆದ್ನ ಅವನು. ನೋಡಿ ಏನು ಹೇಳ್ತಾ ಇದೆ? ಸುಲ್ಕೊಂಡಿದ್ರಿಂದ ಅವನೇನಾದ? ಐಶ್ವರ್ಯವಂತನಾದ. ಮನೆ ಮೇಲೆ ಮಾಡಿ ಕಟ್ತಾರೆ ಅವರೆಲ್ಲ ಅಂಥವ್ರು ಸುಲ್ಕೊಳ್ಳೋರು. ಅದಕ್ಕೆ ವಾಕ್ಯ ಹೇಳ್ತಾ ಇದ್ದೀನಿ, ಇಂಥ ಐಶ್ವರ್ಯವಂತ, ಈ ರೀತಿ ಸೆಳ್ಕೊಳ್ಳುವಂತಹ ವ್ಯಕ್ತಿ. ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ, ಅವತ್ತಿನ ಪರಿಸಾಯರು, ಯಹೂದ್ಯ ಜನರು ಈ ಜಕ್ಕಾಯನಂಥವ್ರನ್ನ ನೋಡಿದ್ರೆ ದೇಶದ್ರೋಹಿ ಅಂತ ಕರೆಯೋರು. ಯಾಕೆ ಗೊತ್ತಾ? ಅವರು ತಮ್ಮ ಜನರಿಗೆ ಹೆಲ್ಪ್ ಮಾಡದೆ ತಮ್ಮ ದೇಶವನ್ನು ಆಳ್ತಾ ಇರುವಂಥ ರೋಮ್ ಸರ್ಕಾರದವ್ರಿಗೆ ಹೋಗಿ ಹೆಲ್ಪ್ ಮಾಡೋರು. ತಮ್ಮ ಜನರ ಹತ್ರನೇ ಸುಲ್ಕೊಳ್ಳೋರು. ನಮ್ಮ ದೇಶದಲ್ಲಿ ಬ್ರಿಟಿಷರಿದ್ದಾಗ ನಾವು ಕೇಳಿದ್ದೀವಲ್ಲ ಕತೆಗಳು. ನಮ್ಮ ದೇಶದವರೇ ಕೆಲವರು ಹೋಗಿ ಏನು ಮಾಡಿದ್ರು? ಬ್ರಿಟಿಷರಿಗೆ ಫ್ರೆಂಡ್ ಆಗಿ ಕಪ್ಪನೆಲ್ಲ ವಸೂಲಿ ಮಾಡಿಕೊಂಡು ನಮಗೆ ಗೂಟ ಬಡಿದ್ರು. ನಮ್ಮ ದೇಶ ಸ್ವತಂತ್ರ ಹೊಂದಲಿಕ್ಕೆ ಕಷ್ಟ ಲೇಟ್ ಆಗಿದ್ದಕ್ಕೆ ಕಾರಣ ಯಾರಂದರೆ ಹೊರಗಿನವರಲ್ಲ, ನಮ್ಮವರೇ. ಅವರನ್ನು ನಾವು ಕರೆದಿದ್ದು ಹೆಸರು ಏನಂದರೆ ಇಂಗ್ಲೀಷ್ನಲ್ಲಿ ಟ್ರೇಟರ್ ಅಥವಾ ದೇಶ ದ್ರೋಹಿ ಅಂತ. ಈಗ ಅರ್ಥ ಆಗ್ತಿದೆಯಾ? ಇವನೊಬ್ಬ ಸುಂಕದ ಗುತ್ತಿಗೆದಾರ ಅಂದರೆ ಬರೀ ಹಣ ವಸೂಲು ಮಾಡೋನಲ್ಲ, ದೇಶದ್ರೋಹಿ, ಬಹಳಷ್ಟು ಮೋಸ ಮಾಡಿದವನು, ಐಶ್ವರ್ಯವಂತನನ್ನ ಆಗಿದ್ದಂಥ ಇವನು ಏನು ಮಾಡ್ತಾ ಇದ್ದಾನೆ? 3ನೇ ವಾಕ್ಯ ಹೇಳುತ್ತೆ, ಅಂಥ ವ್ಯಕ್ತಿ. 3ನೇ ವಾಕ್ಯ ಹೇಳ್ತಾ ಇದೆ, ಅವನು ಯೇಸು ಎಂಥವನೆಂದು ನೋಡಲು ಅಪೇಕ್ಷಿಸಿದರೂ ತಾನು ಗಿಡ್ಡನ ಆಗಿದ್ದರಿಂದ ಜನರ ಗುಂಪಿನ ನಿಮಿತ್ತ ನೋಡಲಾರದೆ ಏನು ಮಾಡಿದಂತೆ ಹೋದನು. ಒಬ್ಬ ಕುಳ್ಳ, ಆದರೆ ಅವನಿಗೆ ಯೇಸು ಸ್ವಾಮಿ ನೋಡಬೇಕು ಅಂತ ಆಸೆ ಇದೆ. ಆದರೆ ಯೇಸು ಸ್ವಾಮಿನ ನೋಡದೇ ಇರೋಕ್ಕೆ ಅಡ್ಡಿ ಯಾವುದು ಗೊತ್ತಾ? ಅವನ ಸ್ವಂತ ಬಾಡಿನೇ. ಅನೇಕ ಸಾರಿ ನಮಗೆ ಯೇಸುವಿನ ಹತ್ರ ಹೋಗಲಿಕ್ಕೆ ಆಸೆ ಇದೆ, ಆದರೆ ಅನೇಕರಿಗೆ ಕೆಲವನ್ನ ಅಡ್ಡಿ ಮಾಡಿದೆ. ಏನು ಅಡ್ಡಿ ಮಾಡಿದೆ? ಕೆಲವರಿಗೆ ಸ್ಥಾನ ಅವರನ್ನು ಅಡ್ಡಿ ಮಾಡಿದೆ, ಕೆಲವರಿಗೆ ಸಂಪ್ರದಾಯಗಳು ಅಡ್ಡಿ ಮಾಡಿದೆ, ಕೆಲವರಿಗೆ ಜಾತಿ ಅವರನ್ನು ಅಡ್ಡಿ ಮಾಡಿದೆ. ಆ ಅಡ್ಡಿಗಳು ಇರೋದ್ರಿಂದ ಅವ್ರು ಯೇಸು ಸ್ವಾಮಿ ಹತ್ರ ಬರೋಕ್ಕೆ ಅವ್ರಿಗೇನಿಲ್ಲ, ಮನಸ್ಸಿಲ್ಲ. ಇಲ್ಲೊಬ್ಬ ಜಕ್ಕಾಯ, ಅವನಿಗೊಂದು ಲಿಮಿಟೇಷನ್ ಇದೆ. ಅವನಿಗೆ ಯೇಸು ಸ್ವಾಮಿ ಹತ್ರ ಹೋಗೋಕ್ಕೆ ಅವನ ಕುಳ್ಳತನ ಅವನನ್ನು ಅಡ್ಡಿ ಮಾಡ್ತಾ ಇದೆ. ಆದರೆ 1-4 ವಾಕ್ಯದಲ್ಲಿ ನೀವೇನು ನೋಡ್ತೀರಾ ಅಂದರೆ, ಆ ವಾಕ್ಯ ಎಲ್ಲರೂ ಹೇಳೋಣ, ಕುಳ್ಳನ ಕುತೂಹಲವನ್ನು ನೋಡ್ಬೇಕು ನಾವು. ಆ ಕುಳ್ಳ ಮರನ ಏನು ಮಾಡಿದಾನ? ಅವನು ಹತ್ತಿದ್ದಾನೆ. ಆದ ಕಾರಣ ಬೈಬಲ್ ನೋಡ್ರಿ ಹೇಳುತ್ತೆ, ಆತನನ್ನು ನೋಡುವುದಕ್ಕಾಗಿ ಮುಂದೆ ಓಡೋಗಿ ಆತನು ಬರುತ್ತಿರುವಂಥ ಮಾರ್ಗದಲ್ಲಿದ್ದಂತಹ ಆಲದ ಮರವನ್ನು ಏನು ಮಾಡಿಬಿಟ್ನಂತೆ? ಅವನು ಹತ್ಬಿಟ್ನಂತೆ. ನೋಡ್ರಿ, ಗಮನಿಸ್ರಿ, ಯೇಸು ಸ್ವಾಮಿ ಆ ಕಂಬದ ಹತ್ರ ಬರ್ತಿದ್ದಾರೆ. ನಿಮಗೆ ಊಹೆ ಮಾಡಿ ಹೇಳ್ತಾ ಇದ್ದೀನಿ, ಕಂಬದ ಹತ್ರ ಯೇಸು ಸ್ವಾಮಿ ಬರ್ತಾ ಇದ್ರೆ ಇವನು ಚರ್ಚ್ ಪಕ್ಕ ಇದೆಯಲ್ಲ ಮರ, ಇಲ್ಲಿ ಹತ್ಬಿಟ್ಟಿದ್ದಾನೆ.
ಅಲ್ಲಿ ಬರೋ ಯೇಸು ಸ್ವಾಮಿನ ಇವನು ಜನರು ಕ್ರೌಡ್ ಇರೋದ್ರಿಂದ ನೋಡೋಕ್ಕಾಗ್ತಾ ಇಲ್ಲ. ಇವನೇನು ಮಾಡಿದ್ದಾನೆ, ಇಲ್ಲೇ ಏನು ಮಾಡಿದ್ದಾನೆ, ಮರ ಹತ್ತಿ ಕುಳಿತುಕೊಂಡು ಕಾಯ್ತಾ ಇದ್ದಾನೆ. ಯಾರು ಬರೋಕ್ಕೆ? ಯೇಸು ಸ್ವಾಮಿ ಬರಲಿಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾನೆ, ಮರ ಹತ್ತಿದ್ದಾನೆ. ನನಗೆ ಈ ವಾರ ತುಂಬ ಖುಷಿಯಾಗಿದ್ದೇನೆಂದರೆ, ಇವನೊಬ್ಬ ನಿಜವಾಗ್ಲೂ ಸುಂಕದವನು, ಟ್ಯಾಕ್ಸ್ ಕಲೆಕ್ಟರ್. ಗಮನಿಸಿ ನೋಡ್ರಿ, ಆ ಜನರುಗಳು, ಅವತ್ತಿನ ಯಹೂದ್ಯ ಜನರು ಉದ್ದವಾದಂಥ ಬಟ್ಟೆ ಹಾಕ್ಕೊಂಡಿರ್ತಾರೆ. ಸಾಮಾನ್ಯವಾಗಿ ಪ್ಯಾಂಟ್ ಹಾಕ್ಕೊಂಡವ್ರೆ ಮರ ಹತ್ತಕ್ಕಾಗಲ್ಲ. ಅವ್ನು ನಿಜವಾಗ್ಲೂ ಹೆಂಗತ್ತಿರ್ತಾನೆ? ನನ್ನ ಪ್ರಕಾರ ಮೇಲೆ ತೆಗೆದು ಕಟ್ಕೊಂಡು ಹಾಗೆ ಏನು ಮಾಡಿರ್ತಾನೆ. ಬೈಬಲ್ ಹೇಳುತ್ತೆ, ನನಗೆ ಆ ಪದ ಈ ವಾರ ತುಂಬ ಹಿಡಿಸ್ತು. ಅವನು ಓಡಿ ಹೋಗಿ, ಹೆಂಗೆ ಹೋದ್ನಂತವನು? ಓಡಿ ಹೋದ. ನಿಮಗೆ ಗೊತ್ತಾ, ಪೂರ್ವ ಆ ಸಂಪ್ರದಾಯದಲ್ಲಿ ಗಂಡಸರುಗಳು ಓಡೋದೇ ಇಲ್ಲ. ಓಡೋದು ಅವರಿಗೊಂದು ಅವಮಾನದ ವಿಷಯ. ಸುಮ್ಮನೆ ವಯಸ್ಸಾದ ತಾತ ಓಡ್ತಾ ಇದ್ರೆ ನಮ್ಗೆ ನಾವು ಹೆಂಗೆ ನಗ್ತೀವಿ, ಓಡ್ತದೆ. ನಿಮ್ಗೆ ಅರ್ಥ ಆಗ್ತಿದ್ಯಾ? ಇವನು ಯಾರು? ಇವನು ಸಾಧಾರಣ ವ್ಯಕ್ತಿ ಅಲ್ಲ. ಇವನು ಯಾರು? ಜಕಾಯ, ಟ್ಯಾಕ್ಸ್ ಕಲೆಕ್ಟರ್, ಐಶ್ವರ್ಯವಂತ. ಯೋಚನೆ ಮಾಡಿ ನೋಡ್ರಿ, ಶ್ರೀಮಂತ ಓಡೋದನ್ನ ಗಮನಿಸಿದ್ದೀರಾ ನೀವು? ಶ್ರೀಮಂತರು ಯಾವತ್ತೂ ಓಡಲ್ಲ. ಈ ವಾರ ನಾನು ಯಾರ ಹತ್ರ ಏನೋ ಮಾತಾಡ್ತಾ ಇರ್ಬೇಕಾದ್ರೆ ನನ್ನ ಬೆನ್ನು ಯಾವಾಗಲೂ ಬಾಗಿರುತ್ತೆ. ಹಾಗಾಗಿ ಒಬ್ಬರು ಹೇಳ್ತಾಯಿದ್ರು, ಏನೋ ಮಾಡೋವಾಗ ನಾನು ಸ್ವಲ್ಪ ಸ್ಟ್ರೈಟಾಗಿ ನಿಂತ್ಕೊಳ್ಬೇಕು ಅಂತ. ನಿಮ್ಮನ್ನೆಲ್ಲ ಜನ ನೋಡಿರೋದು ಬಗ್ಗಿರಂಗೆ, ಹಂಗೆ ಇರಿ ಅಂದರು. ನನ್ನೆಲ್ಲ ಹೆಂಗೆ ನೋಡಿದಾರಂತ ಎಲ್ಲರೂ? ಒಳ್ಳೇದನ್ನಿಸ್ತು. ಹೌದು ದೇವರೇ, ಇನ್ನೂ ಬಗ್ಗಂಡಿರೋಕ್ಕೆ ಸಹಾಯ ಮಾಡಪ್ಪ. ಯಾಕೆ? ನಾವು ಅನೇಕ ಸಾರಿ ನಮ್ಮ ಸ್ಥಾನಮಾನಗಳಿಗೆ ಬಂದಾಗ ನಮಗೆ ಬಗ್ಗಕ್ಕೆ ಮನಸ್ಸಿಲ್ಲ. ನಮ್ಮ ಹೃದಯಗಳಲ್ಲೂ ನಾವು ಬಗ್ದವರಲ್ಲ. ಜಕ್ಕಾಯನು ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಅವನು ಐಶ್ವರ್ಯವಂತನಾಗಿದ್ದ. ಆದರೆ ಅವನಿಗೊಂದು ಕುತೂಹಲ. ಏನು ಕುತೂಹಲ? ಅವನೊಂದು ವೇಳೆ ಅಂದ್ಕೊಂಡಿರ್ತಾನೆ, ಯಾಕೆ ಇಷ್ಟು ಜನ ಅಲ್ಲಿ ಸೇರಿ ಬಂದವ್ರೆ? ಯಾರು ಈ ನಜರೇತಿನಾದಂಥ ಯೇಸು? ಯಾವಾಗಲೂ ದುಡ್ಡು ವಸೂಲು ಮಾಡೋನಲ್ವಾ? ಇಷ್ಟು ಗುಂಪು ಜನರಲ್ಲಿ ಏನು ನಡೀತಿದ್ಯೋ ಅಲ್ಲಿ, ನಮಗೇನು ಮಿಸ್ ಆಗ್ಬಿಡುತ್ತೋ? ಏನು ಮಿಸ್? ಯಾವುದೋ ಒಂದನ್ನು ಕಳ್ಕೊಂಡ್ಬಿಡ್ತೀವಲ್ಲ. ಒಂದು ಗುಂಪಲ್ಲಿ ಏನಾದರೂ ನಡೀತಾ ಇರೋದನ್ನ ನಾವು ನೋಡಲಿಲ್ಲ ಅಂದರೆ ನಾವಲ್ಲೇನೋ ಏನು ಮಾಡಿಬಿಡ್ತೀವಿ, ಕಳ್ಕೊಂಡ್ಬಿಡ್ತೀವಿ. ಈ ಕುಳ್ಳನು ಎಷ್ಟು ಯೇಸು ಸ್ವಾಮಿ ಮೇಲೆ ಆಸೆ ಇದೆ ಅಂದರೆ, ನಾನು ಈ ವಾರ ಭಾಳ ಆಲೋಚನೆ ಮಾಡಿದೆ. ಬೈಬಲ್ನಲ್ಲಿ ನೀವು ನೋಡುವಂಥ ಈ ವ್ಯಕ್ತಿ ತನ್ನ ನಾಚಿಕೆ, ತನ್ನ ಗೌರವ, ತನ್ನ ಸ್ಥಾನ ಮಾನ, ಅವನೊಬ್ಬ ದೊಡ್ಡ ದ್ರೋಹಿರಿ. ಆದರೆ ಅವನು ಯೇಸು ಸ್ವಾಮಿನ ನೋಡೋಕ್ಕೋಸ್ಕರ ಅವನ ಸೆಟಪ್, ಅವನ ಬಿಲ್ಡಪ್ಗಳು ಎಲ್ಲ ಬದಿಗಿಟ್ಟು ಆ ಒಂದು ಬುದ್ಧವಾದಂಥ ಬಟ್ಟೆಯನ್ನು ಕೂಡ ಕಟ್ಕೊಂಡು ಒಂದು ಸಣ್ಣ ಮಗು ಥರ ಓಡ್ತಿದ್ದಾನೆ. ಗಮನ ಇಟ್ಟು ಕೇಳ್ರಿ, ಇವತ್ತು ಚರ್ಚಿಗೆ ಬರುವಂಥ ಎಷ್ಟೋ ಜನರುಗಳು 10-15 ವರ್ಷ ವಿಶ್ವಾಸಿಗಳಿಗೆ ಬೈಬಲ್ ಹಿಡ್ಕೊಂಡು ಚರ್ಚಿಗೆ ಬರೋದು ಅವಮಾನ. ಯೇಸು ಸ್ವಾಮಿಯನ್ನು ನಾವು ನಂಬಿದ್ದೀವಿ, ಅದಕ್ಕೊಂದು ವೇಳೆ ನಾವು ಬೊಟ್ಟು ತೆಗೆದಿದ್ರೆ ನಾಟಕ ಮಾಡಿ ಮತ್ತೆ ಬೊಟ್ಟು ಇಟ್ಕೊಳ್ತೀವಿ. ಆ ಜನರುಗಳ ಹತ್ರ ಒಂದು ವೇಳೆ ನಾವೇನಾದರೂ ಯೇಸು ಸ್ವಾಮಿಯವರು ಅಂತ ಗೊತ್ತಾಗ್ಬಿಟ್ರೆ, ಕೆಲವರು ದಿನಗಳನ್ನು, ಸಂಪ್ರದಾಯಗಳನ್ನು, ಯೇಸು ಸ್ವಾಮಿನ ನಂಬಿ ಬಂದ ಮೇಲೆ ಕೂಡ ಹಿಂಬಾಲಿಸುವಂಥವ್ರು ಇದ್ದಾರೆ. ಯಾಕಂದರೆ ಅವರಿಗೆ ಜನರ ಮುಂದೆ ಏನಾಗುತ್ತೆ? ಅವಮಾನ. ಈ ವಾರದಲ್ಲಿ ನನ್ನ ಅಕ್ಕನ ಮಗಳನ್ನ ಮದುವೆ ಆಗುವಂಥ ಗುಂಪಿನವರು, ಆ ನಾಯರ್ ವಂಶದವರು ಹೇಳಿದ್ದಾರೆ ಏನಂತ, ನಿಮ್ಮ ಅಮ್ಮ, ಅಜ್ಜಿ, ಮಾಮ ಅವರೆಲ್ಲ ಕ್ರಿಶ್ಚಿಯನ್ ಅಂತ ಏನು ಮಾಡಬೇಡಿ, ಊರಿಗೆ ಬಂದರೆ ಏನು ಮಾಡಬೇಡಿ, ಹೇಳ್ಬೇಡಿ. ಯಾಕಂದರೆ ಮೇಲ್ಜಾತಿಯಿಂದ ಎಲ್ಲ ಏನಾಗ್ಬಿಟ್ಟಿದ್ದೀವಂತೆ. ಹೇಳ್ರಿ ಪಕ್ಕದಲ್ಲಿರೋರಿಗೆ, ನಾವು ಯಾವಾಗಲೂ ಮೇಲ್ಜಾತಿ. ಯಾಕೆ ಗೊತ್ತಾ? ನಾವೇ ಮೇಲಕ್ಕೆ ಹೋಗೋ ಜಾತಿ. ನಮ್ಮಮ್ಮಗೆ ಹೇಳ್ಬೇಕಾಗ್ಯ ನನಗೆ, ಮೇಲಕ್ಕೆ ಹೋಗೋ ಜಾತಿ ಯಾರು? ಹೆಮ್ಮೆಯಿಂದ ಹೇಳ್ಬೇಕು, ಗೌರವದಿಂದ ಹೇಳ್ಬೇಕು, ಅದನ್ನು ನಾಚಿಕೆಯಿಂದ ಹೇಳ್ಬಾರ್ದು. ಅದಕ್ಕೆ ದೇವರ ಮಕ್ಕಳೇ, ಜಕ್ಕಾಯ ಅವನೊಬ್ಬ ದ್ರೋಹಿ, ಅವನೊಬ್ಬ ಪಾಪಿ. ಆದರೆ ಅವನಿಗೆ ಯೇಸು ಸ್ವಾಮಿ ಹತ್ರ ತನ್ನನ್ನು ತಗ್ಗಿಸ್ಕೊಳ್ಳಿಕ್ಕೆ ಅವನಿಗೇನಿಲ್ಲ, ನಾಚಿಕೆ ಇಲ್ಲ. ಅವನು ಯೋಚನೆ ಮಾಡ್ತಾ ಇದ್ದಾನೆ. ನನಗನ್ಸುತ್ತೆ ಅವನು ಅವತ್ತು ಹೆಂಗೆ ಯೋಚನೆ ಮಾಡಿರ್ಬೋದು. ಅವನಿಗೊಂದು ಹಂಬಲ ಇದೆ, ಅವನಿಗೊಂದು ಛಲ ಇದೆ. ಏನು ಛಲ ಗೊತ್ತಾ? ಹೆಂಗಾದರೂ ಮಾಡಿ ನನ್ನ ಕುಳ್ಳ ಅಂತಾರೆ, ನನ್ನ ಯಾರು ಗಮನಿಸಲ್ಲ, ನನಗೆ ಹೋದ ವೇಳೆ ಹೋದರೂ ಕೂಡ ಏಯ್ ಬರ ಈ ಕಡೆ. ಯಾಕಂದರೆ ಅವನ ಹೈಟ್ ಬೇರೆ ಏನಿಲ್ಲ. ನಾನು ಸ್ಕೂಲಲ್ಲಿ ಇದ್ದಾಗ ನಿಜವಾಗ್ಲೂ ಹೇಳ್ತೀನಿ, ಎಲ್ಲ 10th ಸ್ಟ್ಯಾಂಡರ್ಡ್ವರೆಗೂ ನನ್ನನ್ನು ಎಲ್ಲೂ ನಿಲ್ಲಿಸ್ತಿರಲಿಲ್ಲ. ಬರ ಹೈಟು ಈ ಕಡೆ ನಿಂತ್ಕ, ಇದೇ ನಮ್ಮ ಲೈಫ್ ಲಾಂಗು. ಆಮೇಲೆ ಕಾಲೇಜ್ಗೆ ಹೋದ್ರೂ ಇದೇ ನಮ್ಮದು ಗತಿ. ಲಾಸ್ಟಲ್ಲಿ ಒಂದೇ ಒಂದು ದೇವರು ನನಗೆ ಕೃಪೆ ಮಾಡಿ ಏನು ಕೊಟ್ಟ ಗೊತ್ತಾ? ವಾಯ್ಸ್ ಕೊಟ್ಬಿಟ್ಟಿದ್ದ ಚೆನ್ನಾಗಿ. ನಾನೇನು ಮಾಡ್ತಿದ್ದೆ, ಕುಳ್ಳ ಅಂದ್ರೂ ಸ್ಟ್ಯಾಂಡರ್ಡ್ ಟೀಸ್ ಅಂದೆ, ಅಟೆನ್ಷನ್. ನನ್ನ ಸೌಂಡ್ ಥರ ಸ್ಕೂಲಲ್ಲಿ ಹಾಸ್ಟೆಲ್ಗೆ ಯಾರಿಗೂ ಬರ್ತಿರ್ಲಿಲ್ಲ. ಅದಕ್ಕೆ ಕೇಳೋರು, ಕುಳ್ಳನ್ ಕರಿ, ಅವನೇ ಚೆನ್ನಾಗಿ ಹೇಳೋದು ಅಂತ.
ನನಗೆ ಗೌರವ ಸಿಕ್ಕಿದ್ದೆಲ್ಲ ಒಂದು ಕಡೆ ನನ್ನ ಸ್ವರದಿಂದ ಸಿಕ್ತೇ ಹೊರತು ನನ್ನ ಸೈಜಿಂದ ನನ್ನ ಲೈಫಲ್ಲಿ ಸಿಗಲೇ ಇಲ್ಲ. ಇವತ್ತು ಕೂಡ, ಮೊನ್ನೆ ಕೂಡ ನಾನು ಎಲ್ಲಾದರೂ ಹೋಗಿ ನಿಂತಿದ್ರೆ ನಿಮಗೆ ಗೊತ್ತಾ, ಒಂದು ಅಂಗಡಿ ಶಾಪಲ್ಲಿ ನಿಂತಿದ್ರೆ ಅಲ್ಲೊಬ್ಬ ನನ್ನ ಕೇಳ್ತಾನೆ, ಸರ್ ಇದೆಷ್ಟು ಸರ್ ಅಂತಾನೆ. ಒಂದು ಡಬ್ಬ ತೋರಿಸ್ಬಿಟ್ಟು, ಅಯ್ಯೋ ನಿನ್ನ ನಾನಲ್ಲ ಮಾರಿರೋನು, ನಾನಲ್ಲ ಅಂಗಡಿ ಅವನು ನಾನು. ಯಾಕೆ? ಇದೆಲ್ಲ ನಮಗೆ ಸಣ್ಣ ತಮಾಷೆಯಾಗಿ ನಿಮ್ಗೆ ಅನ್ನಿಸ್ಬೋದು, ಆದರೆ ಅದ್ಯಾವುದು ಯೇಸು ಸ್ವಾಮಿಯನ್ನು ನೋಡಲಿಕ್ಕೆ ಜಕ್ಕಾಯನ ಗಡ್ಡಿ ಮಾಡಲಿಲ್ಲ. ಅವನಿಗೊಂದು ಛಲ, ಅವನಿಗೊಂದು ಹಂಬಲ. ಅದಕ್ಕೆ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ, ಇವತ್ತು ಯೇಸು ಸ್ವಾಮಿ ಯಾರನ್ನು ಹುಡುಕ್ತಾ ಇದ್ದಾರೆ? ಮಕ್ಕಳ ಹಾಗೆ ತಮ್ಮ ಬಿಲ್ಡಪ್ಗಳನ್ನು ಬಿಟ್ಟವರನ್ನು ಅದು ಯೇಸು ಸ್ವಾಮಿ ನೋಡ್ತಿದ್ದಾರೆ. ಒಬ್ಬ ಸಣ್ಣ ಕುಳ್ಳ ಜಕ್ಕಾಯನಿಂದ ಇವತ್ತು ನೀವು ಬೆಳಗ್ಗೆ ಏನು ಕಲ್ತ್ಕೋಬೇಕು ಗೊತ್ತಾ? ತನ್ನ ಗೌರವ, ತನ್ನ ಆಸ್ತಿ ಪಾಸ್ತಿಗಳ ಹಿರಿಮೆಯನ್ನು ಬಿಟ್ಟಂಥ ಮನಸ್ಸನ್ನು ಕಲ್ತ್ಕೋಬೇಕು. ಅವನು ಬಂದಂಥ ಕುಲದ ಬಗ್ಗೆನೋ, ಅವನು ಬಂದಂಥ ರೀತಿ ಬಗ್ಗೆನೋ ಅವನಿಗೆ ಯಾವುದೇ ಹೆಮ್ಮೆ ಇಲ್ಲ. ಲೂಕ 18ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಅದಕ್ಕೆ ಹೇಳಿದ್ದು, ದೇವರ ರಾಜ್ಯಕ್ಕೆ ಬಹಳಷ್ಟು ಜನ ವಿಶ್ವಾಸಿಗಳು ಇವತ್ತು ಪರಲೋಕಕ್ಕೆ ಬರಲ್ಲ. ಯಾಕೆ ಪರಲೋಕಕ್ಕೆ ಭಾಳಷ್ಟು ಜನ ವಿಶ್ವಾಸಿಗಳು ಬರಲ್ಲ? ಭಾಳಷ್ಟು ಸೇವೆ ಮಾಡುವಂಥ ನಾವುಗಳು ಕೂಡ ಬರೋದು ಡೌಟು ಅಂತ ನನಗೆ ಅನೇಕ ಸರಿ ಅನಿಸುತ್ತೆ. ಯಾಕೆ? ಲೂಕ 18:17 ಯೇಸು ಸ್ವಾಮಿ ಹೇಳ್ತಾನೆ, ನಿಮಗೆ ಸತ್ಯವಾಗಿ ಹೇಳ್ತೇನೆ, ಯಾವನು ಶಿಶುಭಾವದಿಂದ ದೇವರ ರಾಜ್ಯವನ್ನು ಅಂಗೀಕರಿಸುವುದಿಲ್ಲವೋ ಅವನೇನಾಗಲ್ಲಂತೆ, ಅದರಲ್ಲಿ ಸೇರುವುದೇ ಇಲ್ಲ. ಒಂದು ಸಣ್ಣ ಮಗು ಥರ ಆಗಲಿಲ್ಲ ಅಂದರೆ ನೀನು ಎಲ್ಲಿಗೆ ಹೋಗಲ್ವಂತೆ? ಪರಲೋಕ ರಾಜ್ಯಕ್ಕೆ ಹೋಗಲ್ಲ. ನಾನು ನಡೆಸಿದಂಥ ಪೊಂಡರಾಜ್ ಅಂಕಲ್ ಯಾವಾಗಲೂ ಪ್ರೇಯರ್ ಮಾಡೋರು. ಏನಂತ ಗೊತ್ತಾ? ಅಣ್ಣವರೇ ಎಂಗ್ಲ ಸಿರುಪಿಳ್ಳೆಯ ಮಾತು, ಚಿಕ್ಕ ಮಗು ಥರ ಮಾಡಪ್ಪ. ಯಾಕೆ? ಸಣ್ಣ ಮಗುವಿನಂತ ಆಗದೆ ಇದ್ದರೆ ಅವನಿಗೆ ದೇವರ ರಾಜ್ಯ ಸಿಗಲ್ಲ. ಅದಕ್ಕೆ ಜಗತ್ತಿನಲ್ಲಿ ಸಕ್ಸಸ್ ಪೀಪಲ್ಗಳು, ಸೆಲೆಬ್ರಿಟಿಗಳು, ಫಿಲ್ಮ್ ಸ್ಟಾರ್ಸ್ಗಳು, ದೊಡ್ಡ ದೊಡ್ಡ ಶ್ರೀಮಂತರುಗಳಿಗೆ ಯೇಸು ಸ್ವಾಮಿ ಸಿಕ್ಕಿಲ್ಲ. ಕಾರಣ ಅವರಿಗಿರುವಂಥ ಅಹಂಕಾರ. ಅವರು ಜಗತ್ತಿನಲ್ಲಿ ಅವರಿಗಿರುವಂಥ ಯಶಸ್ಸು, ಅವರಿಗಿರುವಂಥ ಆಸ್ತಿ ಪಾಸ್ತಿಗಳು ಅವ್ರ ಕಣ್ಗಳನ್ನು ಮರೆ ಮಾಡಿಬಿಟ್ಟಿದೆ. ಅಹಂಕಾರ ಚರ್ಚ್ ಒಳಗಡೆ ಕೂಡ ಇದೆ ಇವತ್ತು ವಿಶ್ವಾಸಿಗಳಿಗೆ. ಪ್ರೈಸ್ ದ ಲಾರ್ಡ್ ಅಂತ ನಾವು ಹೇಳ್ತೀವಿ. ಕೆಲವು ಸಾರಿ ಮೊದಲನೇದಾಗಿ ನಾವು ಹೆಂಗೆ ಹೇಳ್ತೀವಿ ಗೊತ್ತಾ? ಅವ್ರು ಮೊದಲು ನನಗೆ ಪ್ರೈಸ್ ದ ಲಾರ್ಡ್ ಹೇಳಿ, ಅವಾಗಲೇ ನಾನು ಪ್ರೈಸ್ ದ ಲಾರ್ಡ್ ಹೇಳೋದು. ಇನ್ನು ಕೆಲವ್ರು ನಾವು ಹೇಳ್ತೀವಿ, ನಾವು ಅವ್ರ ಮನೆಗೆಲ್ಲ ಹೋಗೋದೇ ಇಲ್ಲ, ಅವ್ರು ನಮ್ಮ ಮನೆಗೆ ಬರಲ್ಲ. ಆತ್ಮೀಕವಾದಂಥ ಅಹಂಕಾರಿಗಳು ಇವತ್ತು ಹೊರಗಡೆ ಇಲ್ಲ, ಸಭೆ ಒಳಗಡೆ ಇದ್ದೀವಿ. ಭಾಳಷ್ಟು ಜನರುಗಳು ದೇವರ ಮಕ್ಕಳೇ. ಲೂಕ 18ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಆ ಚಿಕ್ಕ ಮಗು ಥರ ಆಗಬೇಕು ಅಂತ ಹೇಳುವಾಗ ಹಿಂದೆ ಒಂದು ವಿಷಯ ಹೇಳಿದ್ದಾನೆ. ಅದನ್ನ ಹೇಳ್ಬಿಟ್ಟು ಹೇಳಿರೋದು ಏನು ಗೊತ್ತಾ? ನೋಡ್ರಿ, 18ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಒಬ್ಬ ಪರಿಸಾಯ, ಇನ್ನೊಬ್ಬ ಸುಂಕದವನು. ಅವನು ಹೆಂಗೆ ಬಂದಂತೆ? ಒಬ್ಬ ಸುಂಕದವನು ಅಂತೇವೆ, ನಾನಲ್ಲ. 18ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಅವನು ಪ್ರೇಯರ್ ಮಾಡ್ತಾ ಇದ್ದಾನೆ. ಒಬ್ಬ ಪರಿಸಾಯ ಏನಂತ ಹೇಳ್ತಾನೆ? ನಾನು ನಿನಗೆ ಸ್ತೋತ್ರ ಮಾಡ್ತೇನೆ. ಆ ಪದ ನೋಡ್ರಿ, 11ನೇ ವಾಕ್ಯ ಕೆಳಗಡೆ, ಈ ಸುಂಕದವನಂತೆಯೂ ನಾನಲ್ಲ, ಈ ಸುಂಕದವನ ಉಳಿದ ಜನರಂತೆಯೂ ನಾನಲ್ಲ. ವಾರಕ್ಕೆ 2 ಆವರ್ತಿ ಏನು ಮಾಡ್ತಾರಂತೆ ಇವನು? ನಾನು ಸಂಪಾದಿಸುವ ಎಲ್ಲದರಲ್ಲಿಯೂ 10ರಲ್ಲೊಂದು ಪಾಲು. ಟೈತು 1 ತಿಂಗಳು ಮಿಸ್ ಮಾಡಲ್ಲ ಅವನು. ಟೈತು ಮಿಸ್ ಮಾಡದೆ ಇರೋದು ಅವನಿಗೆ ಒಂದು ಹೆಮ್ಮೆ. ನಾನು ಟೈತ್ ಮಾತ್ರ ಮಿಸ್ ಮಾಡದೆ ಕೊಡ್ತೀನಿ, ನಾನು ತುಂಬ ಪ್ರೇಯರ್ ಮಾಡ್ತೀನಿ, ನಾನು ತುಂಬ ಚೆನ್ನಾಗಿದ್ದೀನಿ, ನಾನು ಅವನಂತಲ್ಲ. ದೇವರ ಮಕ್ಕಳೇ, ಇವತ್ತು ನಾನು ಹೇಳ್ತಾ ಇದ್ದೀನಿ, ಅತಿ ಹೆಚ್ಚು ಪ್ರಾರ್ಥನೆ ಮಾಡೋರಿಗೆ ಬರುವಂಥ ಅತಿ ದೊಡ್ಡ ಶೋಧನೆ ಅಹಂಕಾರ. ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ನೀವು ಹೆಚ್ಚು ಪ್ರೇಯರ್ ಮಾಡೋರಾಗಿದ್ದರೆ ನಿಮಗೆ ಅತಿ ಹೆಚ್ಚು ಶೋಧನೆ ಬರೋದು ಯಾವುದರಲ್ಲಿ ಅಂದರೆ ಅಹಂಕಾರ. ಒಬ್ರಿಗೊಬ್ರು ಹೋಲಿಸಿ ನೋಡ್ತೀರಾ ಚರ್ಚಲ್ಲಿ, ಒಬ್ರಿಗೊಬ್ರು ಮನಸ್ಸಲ್ಲೇ ಲೆಕ್ಕಾಚಾರ ಹಾಕ್ತೀರಾ. ಕೆಲವು ಬರೀ ಪ್ರೇಯರ್ ಮಾಡೋರ ಜೊತೆನೇ ಸೇರೋದು. ಪ್ರೇಯರ್ ಮಾಡೋಕ್ಕೆ ಬರ್ದಿರೋರ ಜೊತೆ ನಾವು ಹೋಗೋದೇ ಇಲ್ಲ. ಅವ್ರಿಗೊಂದು ಸ್ವಲ್ಪ ಕಲಿಸೋಣ, ಅವ್ರನ್ನೊಂದು ಸ್ವಲ್ಪ ಮೇಲ್ ತರೋಣ, ಇದೆಲ್ಲ ನಮ್ಮ ಮೈಂಡಲ್ಲಿಲ್ಲ. ನಮ್ಮ ಟೈಪಲ್ಲಿ ಯಾರಿದ್ದಾರೆ? ನಮ್ಮ ಟೈಪಲ್ಲಿ. ಅದಕ್ಕೆ ತಾಳ್ಮೆಯಿಂದ ಹೇಳ್ತೀನಿ, ಚರ್ಚು ಗ್ರೂಪ್ ಮಾಡಿದ್ರೆ ಚರ್ಚಿಗೆ ಬರೆದಿರೋದು ಉತ್ತಮ. ನೀವುಗಳಲ್ಲೇ ಒಂದೊಂದು ಗ್ರೂಪ್ ಮಾಡಿ. ನೀವು ಯಾರು ಕೂಡ ನನ್ನನ್ನು ಇಷ್ಟು 4 ವರ್ಷದಲ್ಲಿ ಹೇಳೋಕ್ಕಾಗಲ್ಲ. ಒಬ್ಬ ಹುಡುಗನ ಸ್ವಲ್ಪ ಆತ್ಮಿಕವಾಗಿ ಕ್ಲೋಸ್ ಆಗಿ ಇಟ್ಕೊಂಡು ನಾನು ಬೆಳೆಸೋಕ್ಕೆ ಟ್ರೈ ಮಾಡಿದೆ. ಅದು ಬಿಟ್ಟರೆ ನಿಮ್ಮಲ್ಲಿ ಯಾರಿಗೂ ನಾನು ಪಕ್ಷಪಾತ ಮಾಡಿ ಕ್ಲೋಸು, ಇನ್ನೊಬ್ಬನಿಗೆ ದೂರನೋ, ಈ ಡಿಸ್ಟೆನ್ಸ್ಗಳೆಲ್ಲ ಈ ಚರ್ಚಲ್ಲಿ 4 ವರ್ಷದಿಂದ ನಡೆದಿಲ್ಲ. ತಾಳ್ಮೆಯಿಂದ ಇದನ್ನು ಹೇಳ್ತಿದ್ದೀನಿ. ಬೆಳೆಸಲಿಕ್ಕೆ ಕೆಲವ್ರನ್ನ ಹತ್ತೋಯ್ತು, ಆದರೆ ಫೇವರೇಟ್ ಪಾಸ್ಟ್ರಿಗೆ ಇಲ್ಲ. ಎಲ್ಲರೂ ದೇವರನ್ನು ಪ್ರೀತಿಸುವಂಥ, ಒಂದು ವೇಳೆ ನೀವು ಕೊಟ್ಟರೂ ಕೊಡದೇ ಇದ್ರು, ನನ್ನ ಹೃದಯದಲ್ಲಿ ನಾನು ಪ್ರಾರ್ಥನೆ ಮಾಡೋದು ಒಂದೇ, ಸ್ವಾಮಿ ಎಲ್ಲರ ಮೇಲೆ ಯಥಾರ್ಥವಾದಂಥ ಪ್ರೀತಿಯನ್ನು ನನಗೆ ಕೊಡು ಸ್ವಾಮಿ.
ಯಾಕೆ ಗೊತ್ತಾ? ನಾನು ಆತ್ಮಿಕ ವ್ಯಕ್ತಿ ಆದರೆ ನನಗೆ ಬರೋದೇನೆಂದರೆ ಅಹಂಕಾರ. ನಾನು ಅವರಂತಲ್ಲ, ನಾನು ಅವ್ರ ಥರ ಪ್ರಾರ್ಥನೆ ಮಾಡಲ್ಲ, ಅವ್ರ ಥರ ನಾನಿಲ್ಲ. ನನ್ನ ಬೈಬಲ್ ಕಾಲೇಜ್ ಟೀಚರ್ ಒಂದು ಸರಿ ಹೇಳಿದರು, ಬೆಂಗಳೂರಿನಲ್ಲಿ ಒಂದು ದೊಡ್ಡ ಫೇಮಸ್ ಬೈಬಲ್ ಕಾಲೇಜ್ ಇದೆ, ಅದರಲ್ಲಿ ಜಗತ್ತಿನಾದ್ಯಂತ ಜನರುಗಳು ಬಂದು ಸ್ಟಡಿ ಮಾಡ್ತಾರೆ. ಆದರೆ ಆ ಬೈಬಲ್ ಕಾಲೇಜ್ ಪ್ರಿನ್ಸಿಪಲ್ ಪ್ರತಿ ದಿವಸ ಬೆಳಗ್ಗೆ ಎದ್ದು ಹೇಳ್ತಾರಂತೆ, ಲಾರ್ಡ್ ಐ ಆಮ್ ಎ ಚೀಫ್ ಸಿನ್ನರ್, ದೇವರೇ ನಾನು ದೊಡ್ಡ ಪಾಪಿ, ನನ್ನನ್ನು ಕರುಣಿಸು ಅಂತ. ಯಾಕೆ? ಅವರು ಜಕ್ಕಾಯಿನ ಥರ ಮನಸ್ಸಿರುವಂಥ ವ್ಯಕ್ತಿಗಳು. ಇಲ್ಲಿ ನೋಡ್ರಿ ಆ ಕೆಳಗಡೆ ವಾಕ್ಯ, ಅದಕ್ಕೆ ಆ ಸುಂಕದವನು ಹೆಂಗೆ ಬಂದು ಪ್ರಾರ್ಥನೆ ಮಾಡ್ತಾನೆ, 18ನೇ ಅಧ್ಯಾಯ 13ನೇ ವಾಕ್ಯ. ಆದರೆ ಆ ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಬಡುಕೊಳ್ಳುತ್ತಾ, ದೇವರೇ ಪಾಪಿಯಾದ ನನ್ನನ್ನು ಕರುಣಿಸು. ನಿಮ್ಗೆ ಆ ವಾಕ್ಯ ಹೋದಾಗ ಅಳು ಬಂದಿದೆಯಾ? ಆ ವಾಕ್ಯ ನಿಮ್ಮೊಂದಿಗೆ ಮಾತಾಡಿದೆಯಾ? ಪ್ರೇಯರ್ ಮಾಡಿದೀವಾ? ಕೆಲವು ಸಾರಿ ನಾನು ಈ ರೀತಿ ಪ್ರೇಯರ್ ಮಾಡಬೇಕಾಗಿದೆ, ದೇವರೇ ನನ್ನ ಸಭೆಯಲ್ಲಿ ವಿಶ್ವಾಸಿಗಳಿಗಿಂತ ನಾನೊಂದು ವೇಳೆ ದೊಡ್ಡ ಪಾಪಿ ಇರ್ಬೋದೇನೋ. ನಮಗನ್ಸಿದೆಯಾ ಆ ಥರ ಯಾವತ್ತಾದರೂ? ಅವರಲ್ಲೂ ಒಳ್ಳೆ ಗುಣ ಇದೆ ಸ್ವಾಮಿ, ಆದರೆ ಅವ್ರ ಥರ ನಾನು ಇಲ್ವಲ್ಲ. ಎಷ್ಟೋ ಸರಿ ನನಗನ್ಸಿದೆ, ಕೆಲವು ಸರಿ ಪ್ರಾಸಂಗ ಮಾಡೋಕ್ಕೆ ಚರ್ಚ್ಗಳಿಗೆ ಹೋದಾಗ ಅಲ್ಲಿರುವಂಥ ಕೆಲವು ಪಾಸ್ಟ್ಗಳನ್ನ ನೋಡಿದಾಗ ಅವ್ರಿಗೆ ನನ್ನ ಥರ ಬೈಬಲ್ ಕಾಲೇಜ್ ಜ್ಞಾನ ಇಲ್ಲ, ದೊಡ್ಡ ದೊಡ್ಡ ವಾಕ್ಯಗಳನ್ನೆಲ್ಲ ಹೇಳಕ್ಕೆ ಬರಲ್ಲ, ಆದರೆ ಅವ್ರು ನಡ್ಕೊಳ್ಳೋದೆಲ್ಲ ನೋಡುವಾಗ ನನಗಿಷ್ಟು ನಾಚಿಕೆ ಆಗುತ್ತೆ. ವಾಪಸ್ ಬರೋವಾಗ ಬಸ್ಸಲ್ಲಿ ಪ್ರೇಯರ್ ಮಾಡ್ಕೊಂಬರ್ತೀನಿ, ಅಯ್ಯೋ ದೇವರೇ ಆ ಅಪ್ಪನ ಥರನೂ ನಾನು ಇಲ್ವಲ್ಲ ಸ್ವಾಮಿ. ಯಾಕಂದರೆ ಆ ಅಪ್ಪನಿಗೆ ಅದೆಲ್ಲ ಯಾವುದೂ ಇಲ್ಲ, ಪಟ್ಟ ಪದವಿ ಗೌರವ ಇಂಗ್ಲೀಷ್ ಯಾವ ನಾಲೆಡ್ಜ್ ಇಲ್ಲ. ಆದರೆ ವಾಕ್ಯವನ್ನು ತಿಳಿದಂತಹ ಎಷ್ಟೋ, ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಅಂಥವರಿಂದನೇ ಇವತ್ತು ನಾಡಲ್ಲಿ ಮಳೆ ಬೆಳೆ ಬರ್ತಾ ಇದೆ ಅಂತಾರಲ್ಲ. ಯಾರಿಂದ? ಇಂಥ ಜಕ್ಕಾಯಿನ ಥರ. ಅದಕ್ಕೆ ಇಲ್ಲಿ ನೋಡ್ರಿ, ಈ ಸುಂಕದವರು, ಅದಕ್ಕೆ ಬೈಬಲಲ್ಲಿ ನೀವು ನೋಡಿದ್ದು ಪರಿಸಾಯರುಗಳ ರಕ್ಷಣೆ ಹೊಂದಲಿಲ್ಲ, ಸುಂಕದವರು ರಕ್ಷಣೆ ಹೊಂದಿದ್ರು. ಕುಳ್ಳ ರಕ್ಷಣೆ ಹೊಂದ. ಆ ಕುಳ್ಳ ಕೂಡ ಯಾರು? ಸುಂಕದವನು, ಟ್ಯಾಕ್ಸ್ ಕಲೆಕ್ಟರ್. ಅವನು ಹೆಂಗೆ ಬಂದ? ಪಾಪಿ ಅನ್ನೋ ಅರಿವಿನಲ್ಲಿ ಅವನು ಬಂದ. ಅದಕ್ಕೆ ಬೈಬಲ್ನಲ್ಲಿ ನೀವು ನೋಡೋದಾದರೆ ಹಳೆ ಒಡಂಬಡಿಕೆಯಲ್ಲಿ ದೇವರು ಅತಿ ಹೆಚ್ಚು ಘೋರವಾಗಿ ಮಾತಾಡಿದ ಒಂದು ಪದ ಇದೆ, ಏನು ಗೊತ್ತಾ? ಇಸ್ರಾಯೇಲರಿಗೆ ಅವಾಗವಾಗ ದೇವ್ರ ಜ್ಞಾಪಿಸೋನು. ನೀವು ಐಗುಪ್ತದಲ್ಲಿದ್ದಾಗ ನನ್ನ ಮನೆ ಎಲ್ಲೋ ಹೇಳ್ತಾ ಇದ್ದೆ ಅದನ್ನ. ಯಾಕೆ? ಮತ್ತೆ ದೇವ್ರ ಜ್ಞಾಪಿಸ್ತಾನೆ. ಈ ಮಕ್ಕಳುಗಳಿಗೆ ಏನು ಬಂದ್ಬಿಡುತ್ತೆ? ಅವಾಗವಾಗ ಅಹಂಕಾರ ಬಂದ್ಬಿಡುತ್ತೆ. ನೋಡ್ರಿ, ಹೋದ ತಿಂಗಳು ಇಲ್ಲೊಬ್ಬರು ಸೇವಕರು ಬಂದಾಗ ಅವರು ಮನೆಗೆ ಬಂದರು. ನಮ್ಮ ನಾಗರಾಜ್ ಇವತ್ತು ಇಂಗ್ಲೀಷ್ ವಾಕ್ಯ ಹೇಳಿ ತುಂಬ ಖುಷಿ ನನಗೆ, ನಿಜವಾಗ್ಲೂ. ಆದರೆ ಅವನ ಬಗ್ಗೆ ಕೇಳಿದ್ರು ಅವರು, ಬ್ರದರ್ ಹೂ ಈಸ್ ಹಿ ಅಂದರು. ನಾನು ಹೇಳಿದೆ ನಾಗರಾಜ್, ಇಂಗ್ಲೀಷ್ನಲ್ಲಿ ಹೇಳ್ತಾ ಇದ್ದೆ. ದಿಢೀರಂತ ನನ್ನ ಬಾಯಲ್ಲಿ ಒಂದು ಮಾತು ಬಂತು, ಅವರೆಲ್ಲ ಅವ್ರ ತಂದೆ ಈ ಥರ ಎಲ್ಲ ದನದ ಕೊಟ್ಟಿಗೆಯಲ್ಲಿದ್ದರು. ಹಾಗೆ ನಾನು ದನದ ಕೊಟ್ಟಿಗೆ ಅಂದಮೇಲೆ ನನಗೆ ಹಾಗೆ ಒಳಗಡೆ ಭಯ ಆಯಿತು. ಯಾಕೆ? ಅವನು ಟೀನೇಜ್ ಹುಡುಗನಿಗೆ ಮೈಂಡಲ್ಲಿ ಎಲ್ಲೋ ಪಾಸ್ಟ್ರು ನಾವೆಲ್ಲ ದನದ ಕೊಟ್ಟಿಗೆಯಲ್ಲಿರೋರು ಅಂತ ಹೇಳ್ಬಿಡ್ತಾರಲ್ಲ. ನಿಜ ಹೇಳ್ತೀನಿ, ಆ ಮಾತನ್ನ ಹೇಳ್ಬಿಟ್ಟು ದಿಢೀರಂತ ಸೈಲೆಂಟ್ ಆಗ್ಬಿಟ್ಟೆ ನಾನು. ಅವ್ರ ಅಪ್ಪನ ಹತ್ರ ಹೇಳೋದು ನನಗೆ ಭಯ ಇಲ್ಲ, ಅವನ ಹತ್ರ ಹೇಳೋಕ್ಕೆ ಭಯ. ಯಾಕೆ? ಬೆಳೀತಾ ಇರೋ ಹುಡುಗ, ಅವ್ನಿಗೇನು ಅನಿಸುತ್ತೆ, ಪಾಸ್ಟ್ರು ಎಲ್ಲರ ಮುಂದೆ ನಮ್ಮನ್ನೆಲ್ಲ ಕೊಟ್ಟಿಗೆಲಿದ್ದವ್ರು. ಅರ್ಥ ಆಯ್ತಾ? ನೀವು ಗಮನಿಸಿ ನೋಡ್ರಿ, ಬೈಬಲಲ್ಲಿ ದೇವರು ಅದೇ ಮಾತನ್ನೇ ಅನೇಕ ಸರಿ ಜ್ಞಾಪಿಸೋನೆ. ನೀವೆಲ್ಲ ಯಾರು ಗೊತ್ತಾ? ಕೊಟ್ಟಿಗೆಲಿದ್ದವರು. ಹಳೆ ಒಡಂಬಡಿಕೆಯಲ್ಲಿ ಸುಮಾರು ಸರಿ ದೇವ್ರು ಜ್ಞಾಪಿಸಿದ್ರು ಇಸ್ರಾಯೇಲ್ ಜನರಿಗೆ. ನೀವು ಯಾರು? ಐಗುಪ್ತದಲ್ಲಿ ಹಂಗಿದ್ದವರು, ಬಟ್ಟೆ ಇಲ್ದಿರೋ ಇದ್ದವರು, ಪರದೇಶಿಗಳನ್ನ ಗಮನಿಸ್ಕೋಬೇಕು. ನೀವು ನೋಡಬೇಕು. ಯಾಕೆ ಆ ಮಾತನ್ನ, ಒಂದು ಮಾತನ್ನ ಮತ್ತೆ ಹೇಳಿದ್ರೆ ಅವನಿಗೆ ಹೆಂಗೆ ಉರಿಯುತ್ತೆ. ದೇವ್ರು ಹಂಗೆ ಉರಿಸಾನೆ. ಎಲ್ಲಿ? ಯಾರಿಗೆ? ನೀನು ಎಲ್ಲಿದ್ದವನು ಮರಿಬೇಡ. ಅದಕ್ಕೆ ನೀವೇನಾದರೂ ನಾನು ಕೇಳಿದ್ರೆ ಎಲ್ಲೋದ್ರೂ ಸಾಕ್ಷಿ ಹೇಳ್ತೀನಿ. ತಟ್ಟೆ ತೊಳೆದವನು ನಾನು, ಹೋಟ್ಲಲ್ಲಿ ತಟ್ಟೆ ತೊಳೆದೆ, ನಾವು ಕಾಲೋನಿಲಿದ್ವಿ. ನಮ್ಮ ಸಾಕ್ಷಿ ಹೇಳೋವಾಗಲೇ ನಾವೇ ಡೌನ್ ಆಗಿಬಿಡ್ಬೇಕು. ನಮ್ಮನ್ನು ಯಾರು ಡೌನ್ ಮಾಡೋಕ್ಕೆ ಜ್ಞಾಪಿಸ್ಬೇಕಾಗಿಲ್ಲ. ಸುಜಿತ್ ಅವಾಗ ಹೇಳಬೇಕು, ತಟ್ಟೆ ತೊಳೆದವನು ಹೋಟ್ಲಲ್ಲಿ, ITA ಓದಿರೋದು. ಇವೆಲ್ಲ ಯಾಕೆ ಹೇಳ್ಬೇಕಂದ್ರೆ ಬೇರೆಯವನ್ನೆಲ್ಲ ನಮ್ಮನ್ನು ಜ್ಞಾಪಿಸ್ಬೇಕಾಗಿರೋದು. ನೀವು ಹೇಗಿದ್ದೀರಾ ಇವತ್ತು ಬೆಳಗ್ಗೆ? ನಾನು ಈ ವಾಕ್ಯದಲ್ಲಿ ಹೋಲಿಸಿ ನೋಡುವಾಗ ಈ ವಾರದಲ್ಲಿ ನಾನು ಯಥಾರ್ಥವಾಗಿ ಹೇಳ್ತೀನಿ, 2 ದಿವಸದಿಂದ ಒಂದೇ ಪ್ರೇಯರ್ ನಾನು ಮಾಡ್ತಾ ಇರೋದು. ಏನು ಗೊತ್ತಾ? ನಾನು ಯಥಾರ್ಥವಾಗಿ ಹೇಳ್ತಾ ಇದ್ದೀನಿ, ದೇವರೇ ಜಕ್ಕಾಯಿನ ಥರನೂ ನಾನಿಲ್ಲ ಸ್ವಾಮಿ. ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ, 2 ದಿವಸದಿಂದ ಈ ವಾಕ್ಯ ಓದ್ದಷ್ಟು ನೆನ್ನೆ ಪಾಸ್ ಅವರು ಹತ್ರನೂ ಹೇಳುವಾಗ, ಅಣ್ಣ ನನಗೆ ಹಿಂಗೆ ಅನ್ನಿಸ್ತಾ ಇದೆ, ಇಷ್ಟು ವರ್ಷದ ಸೇವೆಯಲ್ಲಿ ನಾನು ಜಕ್ಕಾಯಿನ ಥರನೂ ಇಲ್ವಲ್ಲ. ನೋಡಲು ಅಪೇಕ್ಷಿಸುವುದಕ್ಕೆ ಮರ ಹತ್ತಿ ಆಸಕ್ತಿಯಿಂದ ಓಡಿ ಹೋಗುವಂಥ ಒಬ್ಬ ಜಕ್ಕಾಯಿನ ಥರ ಹಾರ್ಟ್ ಕೂಡ ನಮಗಿಲ್ವಲ್ಲ. ನಾವೆಲ್ಲ ಬೆಳೆದ್ಬಿಟ್ವಿ.
ಅದಕ್ಕೆ ಹಾಡಾಡಕ್ಕೆ ಡ್ಯಾನ್ಸ್ ಮಾಡ್ರಿ ಅಂದ್ರೂ ಬಿಲ್ಡಪ್ಗಳು ನಾವು ಅಲ್ಲಾಡೋದೇ ಇಲ್ಲ. ನಾವು ಯಾಕೆ? ಚಿಕ್ಕ ಮಗುವಿನಂತೆ ಅರಿವು ನಮ್ಗೆ ಇಲ್ವೇ ಇಲ್ಲ. ಆದರೆ ಪ್ರಾರಂಭದಲ್ಲಿ ರಕ್ಷಣೆ ಹೊಂದಿ ಬಂದಾಗ ನಾವು ಹೇಗಿದ್ವಿ? ಆದಿ ಪ್ರೀತಿ ನಮಗೆ ಇವತ್ತಿದೆಯಾ ದೇವರ ಮಕ್ಕಳೇ? ನನಗೂ ನಿಮಗೂ ದೇವರು ಪ್ರಶ್ನಿಸ್ತಾ ಇದ್ದಾನೆ. ಏನಂತ? ಯೇಸುವನ್ನು ನೋಡಲಿಕ್ಕೆ ನಾವು ಆಕಾಂಕ್ಷಿಸುತ್ತಿದ್ದೇವ? ಅಥವಾ ಮಗುವಿನ ಮನಸ್ತರ ನಾವು ದೇವರನ್ನು ತಿಳಿಯಲಿಕ್ಕೆ ಏನಾದರೂ ಪ್ರಯತ್ನ ಮಾಡ್ತಿದ್ದೀವ? ಅವನು ದೇವರನ್ನು ನೋಡಬೇಕು ಅನ್ನೋ ಒಂದೇ ಒಂದಕ್ಕೋಸ್ಕರ ಅವನು ಎಲ್ಲ ಆಸ್ತಿ ಪಾಸ್ತಿಯನ್ನು ಬಿಟ್ಟು ಓಡೋಗಿ ಮರ ಹತ್ತಿದ್ದಾನೆ. ನಾವೆಲ್ಲ ಇಷ್ಟು ವರ್ಷ ದೇವರನ್ನು ತಿಳಿದಿದ್ದೀವಿ ಅಂತ ಅಹಂಕಾರಿಗಳಾಗಿದ್ದೀವಿ. ಆದರೆ ದೇವರನ್ನು ತಿಳಿಯೋದು ಎಲ್ಲಿ? ಈ ಬೈಬಲ್ನಲ್ಲಿ. ಇದನ್ನು ತಿಳಿಯೋಕ್ಕೋಸ್ಕರ ನೀವೇನಾದರೂ ಪ್ರಯತ್ನ ಮಾಡ್ತಿದ್ದೀರಾ? ನೋಡ್ರಿ, ಇವತ್ತು ಅವಳು ತೊಗೊಂಡಿರೋ ಪ್ರಯತ್ನ ನನಗೆ ಭಾಳ ಖುಷಿ ಆಯಿತು. ಪಕ್ಕದಲ್ಲಿ ಕೂರಿಸ್ಕೊಂಡು ವಾಕ್ಯ ಕಲ್ತ್ಕೊತಾ ಇದ್ದಾಳೆ. ಅವಳು ಓದಕ್ಕೆ ಬರದೇ ಇರೋಳು, ಅವಳಿಗೊಂದು ಆಸೆ ಬಂದಿದೆ ವಾಕ್ಯ ಕಲಿಬೇಕು ಅಂತ. ದೇವರು ನಿನ್ನ ಆಶೀರ್ವದಿಸಲಿ. ಈ ರೀತಿ ನಾವು ಅವತ್ತಿದ್ದಾಗೆ ಇವತ್ತು ಇದ್ದೀವಿ. 20 ವರ್ಷದ ವಿಶ್ವಾಸಿಗಳು ದೇವರನ್ನ ತಿಳಿಯಲಿಕ್ಕೆ ನಾವು ಏನಾದರೂ ಪ್ರಯತ್ನ ಮಾಡ್ತಿದ್ದೀವಾ? ಆ ಪ್ರಯತ್ನಗಳನ್ನು ನಾವು ಮಾಡಿದವರಿಗೆ ಮಾತ್ರನೇ ದೇವರು ಸಿಗೋದು. ಅದಕ್ಕೆ ಇವತ್ತು ನಮಗೂ ನೀವೆಲ್ಲರೂ ಒಂದನ್ನು ಪ್ರಾರ್ಥನೆ ಮಾಡಬೇಕು. ದೇವರೇ, ಜಕಾಯನಲ್ಲಿದ್ದಂಥ ದೀನತೆ ನನಗೆ ಕೊಡಪ್ಪ. ಎಷ್ಟು ಜನ ನೀವು ಹೇಳ್ತೀರಾ? ಜಕಾಯನಲ್ಲಿದ್ದಂಥ ದೀನತೆಯನ್ನು ನನಗೆ ಕೊಡು ಸ್ವಾಮಿ. ದೇವರೇ, ಆ ಜಕಾಯ, ಅದಕ್ಕೆ ನಾನು ನಿಮ್ಮ ಹತ್ರ ಒಂದು ಪದವನ್ನು ಅವಾಗವಾಗ ಹೇಳಿದ್ದೀನಿ. ಒಬ್ಬ ದೇವರ ಮನುಷ್ಯ ನನಗೆ ಕಲಿಸಿದಂಥ ಪದ ಅದು ಬೈಬಲ್ ಕಾಲೇಜ್ ನನಗೆ ಕಲಿಸ್ಕೊಡ್ಲಿಲ್ಲ. ಯೂಟ್ಯೂಬ್ನಲ್ಲಿ ಒಬ್ಬೊಬ್ಬರು ಮೆಸೇಜ್ಗಳಿಗೆ ನನ್ನ ಬಗ್ಗೆ ಹೊಗಳುವಾಗ ಅಥವಾ ಎಲ್ಲಾದರೂ ನನ್ನ ಬಗ್ಗೆ ಏನಾದರೂ ಒಳ್ಳೇದು ಮಾತಾಡುವಾಗ ಆ 3 ಪದವನ್ನು ನಾನು 100 ಸರಿ ಹೇಳಿದ್ದೀನಿ. ಆದರೆ ಆ ಸೇವಕರು 1000 ಸರಿ ಹೇಳಿದಾರಂತೆ. ಆ ಪದ ಎಲ್ಲರೂ ಕಲ್ತ್ಕೊಳ್ತೀರಾ? ಕೈ ಎತ್ತಿ. ಬ್ರಿಂಗ್ ಮೀ ಡೌನ್. ಹೇಳ್ರಿ ಒಂದು ಪದ. ಬ್ರಿಂಗ್ ಮೀ. ಇನ್ನೊಂದ್ಸರಿ ಹೇಳಿ. ಏನು ಆ ಪದದ ಅರ್ಥ? ನನ್ನನ್ನು ಕೆಳಗೆ ತಾ. ಯಾಕಂದರೆ ಸುಜಿತ್ಗೆ ಕೆಳಗೆ ಬರೋಕ್ಕೆ ಮನಸ್ಸಿಲ್ಲ. ನಾವು ಯಾರೇ ಇವತ್ತು ನೀವು ಕುಳಿತಿರ್ಬೋದು, ನೀಟಾಗಿ ಭಾಳ ದೀನತೆಯಿಂದ ನೀವು ಕಾಣ್ತಾ ಇರ್ಬೋದು. ಆದರೆ ನಿಮ್ಮ ಹೃದಯಗಳಲ್ಲಿ ನೀವು ಒಂದನ್ನು ಅರ್ಥ ಮಾಡ್ಕೋಬೇಕು. ನಮಗೆ ಕೆಳಗಡೆ ಬರಲಿಕ್ಕೆ ನಮಗೆ ಯಾವಾಗಲೂ ಏನಿಲ್ಲ, ಮನಸ್ಸಿಲ್ಲ. ಸಿಂಪಲ್. ಆ ಅಂಗಡಿಯಲ್ಲಿದ್ದಾಗ ಒಬ್ಬ ನನ್ನ ಕರೆದು ಏನಪ್ಪ ಆ ವಸ್ತು ಎಷ್ಟು ಬೆಲೆ ಅಂದಾಗಲೇ ನನಗೆ ಸರ್ರಂತ ಮೈ ಹೇಳ್ತದೆ. ನಾನು ಅಂಗಡಿಯವನಲ್ಲ. ಮೊದಲು ಹಂಗಂತಿದ್ದೆ, ಈಗ ಹಂಗನಲ್ಲ. ನಂಗೆ ಗೊತ್ತಿಲ್ಲ ಸರ್, ಕೇಳಿ ಪಾಪ. ಸರಿ ಸರ್ ಸರಿ ಪರವಾಗಿಲ್ಲ, ಹಂಗೆ ಕಾಣ್ತೀನಲ್ಲ ಒಳ್ಳೇದು ಅಂದ್ಬಿಟ್ಟು ಬಂದ್ಬಿಡ್ತೀನಿ. ಯಾಕೆ ಹೇಳ್ತಿದ್ದೀನಿ? ಬ್ರಿಂಗ್ ಮೀ ಡೌನ್. ನನ್ನ ಜೀವನ, ನನ್ನ ಸೇವೆ, ನನ್ನ ಆತ್ಮಿಕತೆಯನ್ನು ಇವತ್ತು ಕಾಪಾಡ್ತಾ ಇರುವಂಥ 3 ಅಕ್ಷರದ ಪದ ಇದೆ. ಬ್ರಿಂಗ್ ಮೀ ಡೌನ್. ದೇವ್ರೆ ಯಾವಾಗೆಲ್ಲ ಹೊಗಳ್ತಾರೋ ರೂಮ್ಗೆ ಹೋಗೋದು, ಬ್ರಿಂಗ್ ಮೀ ಡೌನ್. ಪಾಸ್ಟ್ರುಗಳು ಹೊಗಳಿದ್ರೆ, ಓ ಬ್ರಿಂಗ್ ಮೀ ಡೌನ್. ನೀವು ಕೆಳಗ್ತಾ ಅಂದಾಗ ನೀವೇನು ಅಲ್ಲಿ ಅರ್ಥ ಮಾಡ್ಕೋತೀರ ಗೊತ್ತಾ? ಇನ್ಫ್ಯಾಕ್ಟ್ ಸೇವಕರ ಬಗ್ಗೆ ಕೊರತೆ ಹೇಳೋದನ್ನು ಕಡಿಮೆ ಮಾಡ್ಬಿಡ್ತೀರ. ಸೇವಕರ ಬಗ್ಗೆ ಹೆಚ್ಚು ನೀವು ಕೊರತೆ ಹೇಳ್ತಾ ಇದ್ರೆ ನಿಮ್ಮ ಮನೆಗಳಲ್ಲಿ ನೀವು ಅಹಂಕಾರಿಗಳಾಗಿದ್ದೀರಾ. ನೀವು ನಮ್ಮ ಅಮ್ಮನ ಕೇಳ್ರಿ, ನಮ್ಮ ಅಪ್ಪನ ಕೇಳ್ರಿ. ಒಂದು ವಿಷಯ ಯಾವುದಾದ್ರೂ ಬಂದು ಎಲ್ಲರಿಗಿಂತ ಮುಂಚೆ ನನಗೆ ಗೊತ್ತಿರುತ್ತೆ. ನಾನು ಹೆಂಡ್ತಿನ ಕೇಳಿ ಬಾಯ್ ಬಿಡ್ತೀನಾ? ಬಿಡೋದೇ ಇಲ್ಲ. ಆಮೇಲೆ ನಮ್ಮ ಅಮ್ಮ ಹೇಳ್ತಾರೆ, ಅದು ಹಂಗಾಯ್ತಂತೆ, ನಿಂಗೆ ಗೊತ್ತಿಲ್ವಾ? ನಾನು ಹೇಳಿದೆ ಒಂದೇ ಮಾತು, ನನಗೂ 2 ಮಕ್ಕಳಿದ್ದಾರೆ. ನನ್ನ ಫ್ಯೂಚರ್ ಏನಾಗುತ್ತೋ ನನಗೂ ಗೊತ್ತಿಲ್ಲ. ನಾನು ಇನ್ನೂ ಎತ್ತಿನ ಗಾಡೀಲಿ ಹೋಗ್ತಾ ಇದ್ದೀನಿ ಅಷ್ಟೇ. ಅವ್ರಿಗಿಂತ ದೊಡ್ಡ ನೀತಿವಂತ ಏನಲ್ಲ. ನಂದು ಟೈರ್ ಪಂಚರ್ ಆಗ್ಬೋದು. ಪಂಚರ್ ಆಗಿರೋರನ್ನ ಇವಾಗ ಹೇಳ್ಕೊಂಡು ತಿರ್ಗೋದಲ್ಲ, ಹಂಗಾಯ್ತಂತೆ. ಯಾಕೆ ಆ ಮಾತು ಹೇಳ್ತಿದ್ದೀರಾ? ಅಹಂಕಾರಿಗಳು ನೀವು. ಅವ್ರ ಮನೇಲಿ ಹಿಂಗಾಗಬೇಕಿತ್ತು, ಹಂಗಾಗಬೇಕಿತ್ತು, ಅದೆಲ್ಲ ತೀರ್ಪು ಮಾಡೋಕ್ಕೆ ನೀವು ಯಾರು? ನಾನು ಯಾರು? ನಾವು ಯಾರೂ ಅಲ್ಲ. ನಾನು ಕೆಳಗಿದ್ದೀನಿ. ನಾನೊಬ್ಬ ಕೆಳಗಿರುವಂಥ ಮಗು ಅನ್ನುವಂಥ ಅರಿವು ನನಗಿದ್ರೆ, ಸ್ವಾಮಿ ನನಗೆ ಗೊತ್ತಿಲ್ಲ ಸ್ವಾಮಿ, ನಾನು ಮಾತಾಡಬಾರ್ದು ಅಂಥ ವಿಷಯಗಳನ್ನ. ಹೆಚ್ಚು ನೀವು ಮಾತಾಡದೆ ಅಂಥ ವಿಷಯಗಳಲ್ಲಿ ತರ್ಕ ಮಾಡದೇ ಇದ್ದರೆ ಮಾತ್ರನೇ ನೀನು ಅವಾಯಿ ಚಪ್ಪಲಿ ಹಾಕೊಂಡು ತಿರ್ಗೋದ್ರಿಂದ ನೀನು ದೀನತೆ ಉಳ್ಳವನ ಅಲ್ವೇ ಅಲ್ಲ. ಸಿಂಪಲ್ಲಾಗಿ ಆಚೆ ಶರ್ಟ್ ಬಿಟ್ಕೊಂಡು ಹಳೆ ಬಟ್ಟೆ ಹಾಕೊಂಡಿರೋರು ಇದರಿಂದ ನೀನು ದೀನತೆ ಉಳ್ಳವನಲ್ಲ. ಬಾಯಲ್ಲಿ ಮಾತ್ರ ಇತರಗಳ ಬಗ್ಗೆ ಗೊತ್ತಿಲ್ಲದೆ ಇರೋ ವಿಷಯಗಳನ್ನ ಆಡ್ದಿರ ಮೌನವಾಗಿದ್ದರೆ ಮಾತ್ರನೇ ನಿನಗೆ ದೀನತೆ ಇದೆ. ಯಾಕಂದರೆ ಅವ ಜಕ್ಕಾಯ ಕೂಡ ಹಾಗೆ ಹೋದ. ಅವನು ಹೋಗಿದ್ದೆ ಸತ್ತ ಹೆಣವನ್ನು ಎಬ್ಬಿಸಿದಂಥ ಶೇಷರತ್ನಮ್ಮ. ನಾನು ನೋಡಿದ್ದು ಹೆಂಗೆ ಗೊತ್ತಾ? ಸಾಯಂಕಾಲ 5 ಗಂಟೆಗೆ ಆ ಮುಂದೆ ಇರೋ ಪಡಸಾಲೆ ಮೇಲೆ ಕೂತ್ಕೊಂಡು ರೂಫಸ್ ಹುಡುಗರುಗಳು ಹಾಸ್ಟ್ಲು ಮಕ್ಕಳುಗಳಿಗೆಲ್ರಿಗೂ ಬಿಸ್ಕೆಟ್ಟು ತಿಂಡಿ ಎಲ್ಲ ಒಳಗಡೆ ಇಟ್ಟಿರೋದನ್ನ ತಗೊಂಬಂದು ಹಂಚೋರು. ಶೇಷರತ್ನಮ್ಮನ ನೋಡೋಕ್ಕೆ ಬೇರೆ ಬೇರೆ ದೇಶಗಳಿಂದ ಬರೋರು. ನನಗೆ ಶೇಷರತ್ನಮ್ಮ ಕಂಡಿದ್ದು ಹೆಂಗೆ ಗೊತ್ತಾ? ನನಗೆ ಗೊತ್ತೇ ಇಲ್ಲ ಸತ್ತ ಹೆಣಗಳನ್ನೆಲ್ಲ ದೇವರು ಅವ್ರ ಮುಖಾಂತರ ಎಬ್ಸಿದ್ದಾರೆ ಅಂತ. ಆ ಅಮ್ಮ ನೋಡಿದ್ರೆ ಬಿಸ್ಕೆಟು ತಿಂಡಿ ಎಲ್ಲ ಕೊಟ್ಕೊಂಡು ಆರಾಮಾಗಿ ಕೂತ್ಕೊಂಡಿರೋದು. ನಾನು ನಡೆಸಿದಂಥ ಪೊಂಡರಾಜ ಅಂಕಲ್ ಭಾನುವಾರ ಭಾಳ ಗರ್ಜನೆ ಉಳ್ಳಂಥ ವಾಕ್ಯ ಕೊಡೋರು. ಸಾಯಂಕಾಲ ಮುಗಿದ್ರೆ
ನಾನು ಹೆಗಲ ಮೇಲೆ ಕೈ ಹಾಕ್ಕೊಂಡು ಅಲ್ಲಿ ದೇವಸ್ಥಾನದ ಹತ್ರಕ್ಕೆ ಹೋಗಿ ಕಡಲೆ ಮಿಠಾಯಿ ಚೆನ್ನಾಗಿ ನಲ್ಲಾರ್ಕೊ ಕಡಲೆ ಮಿಠಾಯಿ ಜೊತೆಗೆ ಅವರು ತಿನ್ಕೊಂಡು ನಾನು ತಿನ್ಕೊಂಡು ಖುಷಿ ಆಗಿ ನಡ್ಕೊಬರ್ತಿದ್ದೆ. ಅವರೆಲ್ಲ ನನ್ನ ಪ್ರಕಾರ ಸರಳಿಗಳು. ಪಕ್ಕದಲ್ಲಿರೋರಿಗೆ ಹೇಳು, ಏನು ಬೇಕು ನಿನಗಿವತ್ತು? ಸರಳತೆ, ದೀನತೆ, ಸರಳತೆ. ನಾನು ಯೋಚನೆ ಮಾಡ್ತಿದ್ದೆ, ಆ ಸಾವಿತ್ರಮ್ಮ ಅನ್ನುವಂಥ ಆ ತಾಯಿ ಎಷ್ಟು ಇನ್ನಸೆಂಟ್ ಅಂದ್ರೆ ಅವರು. ಒಂದು ಸರಿ ನಾನು ಆ ಲೀಮಾ ಆಂಟಿ ಅನ್ನೋರು ದುಬೈಯಿಂದ ಬಂದಾಗ ಒಂದು ಟಿ ವಿ ಥರ ಆವಾಗಿನ ಕಾಲದಲ್ಲಿ ಹೊಸ್ದಾಗಿ ಬಂದಿತ್ತದು ದುಬೈಯಿಂದ. ಹಿಂಗೆ ಫೋಲ್ಡ್ ಮಾಡಿ ಹಿಂಗೆ ತೆಗೆದ್ರೆ ಅದರಲ್ಲಿ ವಿಡಿಯೋ ಎಲ್ಲ ಪ್ಲೇ ಆಗೋದು. ಅದನ್ನ ತೊಗೊಂಡೋಗಿ ಲೀಮಾ ಆಂಟಿ ಏನು ಮಾಡಿದ್ರು, ನಾನು ಹೋಗಿ ಸಾವಿತ್ರಮ್ಮ ಅಲ್ಲಿ ಆಂಧ್ರದಲ್ಲಿ ಮಿರ್ಜಾಪುರದಲ್ಲಿ ಪವಿತ್ರ ಆತ್ಮನ ಬರುವಾಗ ಎಷ್ಟು ಅದ್ಭುತಗಳು, ಸಾವಿರಾರು ಜನ ಆ ತಾಯಿನ ನೋಡೋಕ್ಕೆ ಬರೋರು. ಆದರೆ ಆ ಅಮ್ಮ ಒಂದು ಸಣ್ಣ ಮನೇಲಿ ಸಿಂಪಲ್ ಆಗಿರೋದು. ಅದನ್ನ ಆ ಅಮ್ಮನ ಹತ್ರ ಹೋಗಿ ಅದನ್ನು ಕೊಟ್ಟರು. ಆ ಅಮ್ಮ ವೀಡಿಯೋ ನೋಡ್ತಾ ಇದೆ, ಗಮನಿಸ್ರಿ. ಇವತ್ತು ನಾನು ಯಾರು ಆ ಥರ ನೋಡಿಲ್ಲ. ವೀಡಿಯೋ ನೋಡೋವಾಗ ನನಗೆ ಕೇಳಿದ್ರು, అంత పెద్దవాళ్ళు దీంట్లో ఎలా వచ్చేసారు? ಅಷ್ಟು ದೊಡ್ಡ ದೊಡ್ಡ ಮನುಷ್ಯರು ಇದ್ರೊಳಗಡೆ ಹೆಂಗೆ ಬರ್ತಾವ್ರೆ? ಲೋಕದ ಜ್ಞಾನನೇ ಇರಲಿಲ್ಲ ಅವ್ರಿಗೆ. ಆದರೆ ದೇವರಿಂದ ತುಂಬಲ್ಪಟ್ಟು ಒಬ್ಬ ಬಂದರೆ ಅವನು ಈ 3ನೇಳನ್ನ ಇಟ್ಕೊಂಡಿದ್ಯಾ ಅನ್ನೋರು. ದೈವ ಜ್ಞಾನದಲ್ಲಿ ದೇವರ ಉನ್ನತವಾದಂಥ ದೇವರ ಮನುಷ್ಯರುಗಳು. ಆದರೆ ಲೋಕದ ವಿಷಯ ಬಂದಾಗ, ಅದಕ್ಕೆ ನಾನು ಹೆಂಡ್ತಿ ಹೇಳ್ತಾಳೆ, ಒಂದು ಸಿಂಪಲ್ ವಿಷಯನೂ ಗೊತ್ತಾಗಲ್ವೇನ್ರಿ ನಿಮಗೆ? ಎಷ್ಟು ಸರಿ ಬಯಸ್ಕೊಂಡಿದ್ದೀನಿ ಗೊತ್ತಾ? ಅದೊಂದು ಪ್ಲಗ್ ಗೊತ್ತಾಗಲ್ವ ನಿಮಗೆ? ನಂಗೆ ಗೊತ್ತಾಗಲ್ಲ. ಸುಮಾರು ವಿಷಯ ಎಡ್ಡನಿಗೆ ಗೊತ್ತೇ ಆಗಲ್ಲ. ಅದಕ್ಕೆ ಅವಳನ್ನ ಡಿಪೆಂಡ್ ಮಾಡ್ಕೊಂಡಿರೋದು. ಇವಾಗ ಇವನಿಗೆ ಡಿಪೆಂಡ್ ಮಾಡಿದ್ದೀನಿ, ಇದು ನಂಬ್ಕೋ ಅದು ಹಾಕುವ, ನಂಗೆ ಅರ್ಥ ಏರೋದೇ ಇಲ್ಲ ಸುಮಾರು ವಿಷಯ. ನೀವು ಅನ್ಕೊಂತೀರ ನನಗೆ ಇಂಗ್ಲೀಷ್ ಬರುತ್ತೆ ಅಂತ. ಇಂಗ್ಲೀಷ್ ಬರೋದ್ರಿಂದ ಯೂಸೇ ಇಲ್ಲ. ನನಗೆ ಕೆಲವು ಲೋಕದ ವಿಷಯಗಳಲ್ಲಿ ಕೆಲವು ಸಂಗತಿಗಳು ಒಂದೊಂದು ಸರಿ ನನಗೆ ಮಾತಾಡೋಕ್ಕೂ ಗೊತ್ತಾಗಲ್ಲ. ಹೃದಯದಲ್ಲಿ ರಪ್ ಅಂತ ಹೇಳ್ಬಿಟ್ಟಿರ್ತೀನಿ. ಆಮೇಲೆ ಮನೆಗೆ ಬಂದು, ಅಯ್ಯೋ ದಡ್ಡ ನನ್ನ ಮಗನ ಥರ ಮಾತಾಡಿದೆಯಲ್ಲ. ಯಾಕೆ ಹೇಳ್ತೀನಿ? ನಾನು ಕೂಡ ಸರಳ ಆಗಬೇಕು, ನಾನು ಕೂಡ ದೀನನ ಆಗಬೇಕು. ಯಾಕಂದರೆ ಕುಳ್ಳ ಜಕ್ಕಾಯನಿಂದ ಅವನವತ್ತು ಮರ ಹತ್ತಲಿಕ್ಕೆ, ಸ್ವಾಮಿನ ನೋಡಲಿಕ್ಕೆ ಅವನು ಹೀಗೆ ಹೊಡೆದ. ಈ ವಾರ ಎಲ್ಲ ನಾನು ನಿಮ್ಮ ಹತ್ರ ಕೇಳ್ಕೊಂಡೆ, ನಿಮಗೂ ನಾನು ಪ್ರೇಯರ್ ಮಾಡ್ತಿದ್ದೇವ್ರೆ, ನನ್ನ ಸಭೆ ಮಕ್ಕಳೆಲ್ಲರನ್ನೂ ಶ್ರೀಮಂತರಾಗಿ ಮಾಡಬೇಡ, ಜಕ್ಕಾಯನ ಥರ ಮಾಡು. ಆಮೇಲೆ ಹೇಳಲ್ವ ನೀವು, ಜಕ್ಕಾಯನ ಥರ ಮಾಡು. ಯಾಕೆ ಜಕ್ಕಾಯನ ಥರ ಆದರೆ ಯೇಸು ಸಿಗ್ತಾನೆ. ಜಕ್ಕಾಯನ ಥರ ಅನೇಕರಿಗೆ ಯೇಸು ಸಿಕ್ಕಿಲ್ಲ, ಕಾರಣ ಅವರು ಜಕ್ಕಾಯನ ಥರ ಆಗಿಲ್ಲ, ಜಕ್ಕಾಯನ ಥರ ದೇವರನ್ನು ಹುಡುಕಿಲ್ಲ. ಜಕ್ಕಾಯನ ಥರ. ಅದಕ್ಕೆ ಮಕ್ಕಳ ಬುದ್ಧಿ ಎಲ್ಲ ನಮಗೆ ಬರಬೇಕಾಗಿರೋದು, ಮಕ್ಕಳ ಸ್ವಭಾವ. ಅಂದರೆ ನಾವು ಹೇಳ್ತೀವಿ ಚೈಲ್ಡಿಶ್, ಹೆಂಗೆ ನಡ್ಕೊಂತ ನೋಡು, ಒಂದು ಬುದ್ಧಿ ಇಲ್ದೇನೋ, ಅದಲ್ಲ. ಮಕ್ಕಳ ಸ್ವಭಾವ ಸರಳರಾಗಿ ಮಗುವಿನಂತೆ ಹುಡುಕುವಂತಹ ದೇವರ ಮಕ್ಕಳಿಗೆ ಮಾತ್ರನೇ ಯೇಸು ಸ್ವಾಮಿ ಕಡೆಯ ಕಾಲದಲ್ಲಿ ಸಿಗ್ತಾನೆ. ಅದಕ್ಕೆ ಭಾಳಷ್ಟು ಜನರ ಒಳಗಡೆ ಯೇಸು ಸ್ವಾಮಿ ಇವತ್ತಿಲ್ಲ. ದೊಡ್ಡ ದೊಡ್ಡ ಸೇವಕರುಗಳಾಗಿರ್ಬೋದು, ಅವರೊಳಗಡೆ ಯೇಸು ಇಲ್ಲ. ದೊಡ್ಡ ದೊಡ್ಡ ವಿಶ್ವಾಸಿಗಳಾಗಿರ್ಬೋದು, ಅವರು ಕೈಗಳನ್ನಿಟ್ಟು ದೆವ್ವಗಳು ಕೂಡ ಓಡ್ಬೋದು, ಆದರೆ ಅವರೊಳಗಡೆ ಯೇಸು ಸ್ವಾಮಿ ಇದ್ದಾನೆ ಅನ್ನೋ ಡೌಟು. ಯಾಕೆ ಗೊತ್ತಾ? ಜಕ್ಕಾಯನ ಥರ ಮಗುವಿನ ಹಾಗೆ ನಡ್ಕೊಳ್ಳಿಕ್ಕಿರುವಂಥ ಸ್ವಭಾವ ಅವರಿಗಿಲ್ಲ.